ಬಹಳ ಸಂತೋಷದಿಂದ ಸಡಗರದಿಂದ SVT ವನಿತಾ ಪದವಿ ಪೂರ್ವ ಕಾಲೇಜು ಕಾರ್ಕಳ ಮೌಲ್ಯ ಸಂಗಮ ವರ್ಷದ ಸರಣಿ ಕಾರ್ಯಕ್ರಮ ಆನೋ ಭದ್ರಾಹ ಕೃತಯೋಯಂತು ವಿಶ್ವತಃ, ಉದಾತ್ತವಾದಂಥ ವಿಚಾರಗಳು ವಿಶ್ವದ ಎಲ್ಲೆಡೆಯಿಂದ ಬರಲಿ ಅಂತಕ್ಕಂತಹ ಹೊಸ ಧ್ಯೇಯವನ್ನು ಇಟ್ಕೊಂಡು ಇವತ್ತು SVT ವಿದ್ಯಾಸಂಸ್ಥೆಗಳು, ರೋಟರಿ ಕ್ಲಬ್ ಕಾರ್ಕಳ, ಇಂಟ್ರಾಕ್ಟ್ ಕ್ಲಬ್ SVT ವನಿತಾ ಪದವಿ ಪೂರ್ವ ಕಾಲೇಜು ಇವರ ಸಹಯೋಗದಲ್ಲಿ ಕಾರ್ಗಿಲ್ ವಿಜಯ್ ದಿವಸವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಸುಂದರ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, 1999ರ ಕಾರ್ಗಿಲ್ ವಿಜಯ ದಿವಸವನ್ನು ದೇಶದಾದ್ಯಂತ ಜುಲೈ 26ರಂದು ಆಚರಣೆ ಮಾಡುವಂಥದ್ದನ್ನು ನಮಗೆಲ್ಲ ಗೊತ್ತಿರುವಂಥದ್ದು. ನಮ್ಮ ಸಂಸ್ಥೆಯಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಕಾರ್ಗಿಲ್ನ ಆ ದಿನಗಳನ್ನು ಒಮ್ಮೆ ಮೆಲುಕು ಹಾಕುವ, ಆ ನಂತರ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸುವ ಎನ್ನುವಂತಹ ನೆಲೆಯಲ್ಲಿ ನಾವಿದ್ದೇವೆ. ಕಾರ್ಗಿಲ್ ವಿಜಯ ದಿವಸವನ್ನು ಬಹಳ ಸಂಭ್ರಮ ಸಡಗರದಿಂದ ಆಚರಿಸಬೇಕು, ಮಕ್ಕಳಿಗೆ ಸ್ಫೂರ್ತಿಯನ್ನು ನೀಡ್ತಕ್ಕಂತಹ ವ್ಯಕ್ತಿಯನ್ನು ಕರೆಸಬೇಕು ಅಂತ ಅಂದುಕೊಂಡಾಗ ನಮಗೆ ಕಾರ್ಗಿಲ್ ದಿನಗಳಲ್ಲಿ ಪಾಲ್ಗೊಂಡಂತಹ ಯೋಧರೇ ನಮ್ಮ ಜೊತೆಯಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಉತ್ತಮ ಕಾರ್ಯಕ್ರಮ ಅಂತೇಳಿ ಅಂದುಕೊಳ್ತಾ ಈ ಸುಂದರ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿದ್ದಾರೆ ಮಾಜಿ ಭೂಸೇನೆಯ ಯೋಧ ಹಾಗೂ ನಿಕಟಪೂರ್ವ ವಿಧಾನ ಪರಿಷತ್ ಸದಸ್ಯರಾದಂತಹ ಆತ್ಮೀಯರಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಸರ್ ಅವರು. ಮುಖ್ಯ ಅಭ್ಯಾಗತರಾಗಿ ನಮ್ಮನ್ನ ಬಂದು ಸೇರ್ಕೊಂಡಿದ್ದಾರೆ ಮಾಜಿ ಸೈನಿಕರು ಹಾಗೂ ಕಾರ್ಗಿಲ್ ಯೋಧರಾಗಿರ್ತಕ್ಕಂತಹ ರಂಗಪ್ಪ ಹುಲಿಯಪ್ಪ ಆಲೂರ್ ಅವರು. ಜೊತೆಗೆ ನಮ್ಮ ರೋಟರಿ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ನವೀನ್ ಚಂದ್ರ ಶೆಟ್ಟಿಯವರು, ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಚೇತನ್ ನಾಯ್ಕ್ ಅವರು, ಇಂಟ್ರಾಕ್ಟ್ ಕ್ಲಬ್ಬಿನ ಅಧ್ಯಕ್ಷೆ ಕುಮಾರಿ ಈಶ್ವರಿಯವರು, ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂತಹ ನೇಮಿರಾಜ್ ಸರ್ ಅವರು, ಜೊತೆಗೆ ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತಹ ಯೋಗೇಂದ್ರ ನಾಯ್ಕ್ ಸರ್ ಅವರು, ಪದವಿ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂತಹ ಶ್ರೀಮತಿ ಗೀತಾಜಿ ಮೇಡಮ್ ಅವರು, ಅದೇ ರೀತಿ ಆಂಗ್ಲ ಮಾಧ್ಯಮದ ಮುಖ್ಯಸ್ಥರಾಗಿರ್ತಕ್ಕಂತಹ ಶ್ರೀಮತಿ ಮಾಲಿನಿ ಮೇಡಮ್ ಅವರು, ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂತಹ HG ಬಂಡಿವಡ್ಡರ್ ಸರ್ ಇವರು, ಅದೇ ರೀತಿ ನಮಗೆಲ್ಲ ಸ್ಫೂರ್ತಿಯನ್ನು ನೀಡ್ತಕ್ಕಂತಹ ನಮ್ಮ ಮಣ್ಣಿನಲ್ಲೇ, ನಮ್ಮ ಕಾರ್ಕಳದ ಮಣ್ಣಿನಲ್ಲೇ ವಿದ್ಯಾಭ್ಯಾಸವನ್ನು ಮುಗಿಸಿರುವಂತಹ ನಮ್ಮ ಹೆಮ್ಮೆಯ ಮರಿಯಪ್ಪ ಸರ್ ಅವರು ಇವತ್ತು ಮಿಲಿಟರಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಅವರೆಲ್ಲರೂ ಬಂದಿದ್ದಾರೆ. ಅವರೆಲ್ಲರನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ನಾವೆಲ್ಲ ಇಂದು ಕಾರ್ಗಿಲ್ ವಿಜಯ್ ದಿವಸ್ ಕಾರ್ಯಕ್ರಮವನ್ನು ಆಚರಿಸ್ಕೊಳ್ತಾ ಇದ್ದೇವೆ. ಮೊನ್ನೆ ಶನಿವಾರ 26 ತಾರೀಕಿಗೆ ಕ್ರಮವಾಗಿ ನಡಿಬೇಕಿತ್ತು. ಆದರೆ ಇವತ್ತು ನಾವು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟವಾಗಿ ಸುಂದರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಂದಿರುವಂಥ ಅತಿಥಿಗಳನ್ನು ಪರಿಚಯಿಸುವುದರ ಜೊತೆಗೆ ಸ್ವಾಗತಿಸ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ರವರು. ಇವರ ಬಗ್ಗೆ ಹೇಳಬೇಕಂತ ಆದರೆ ಭಾರತೀಯ ಭೂಸೇನೆಯ ಮಾಜಿ ಯೋಧರು ಕೂಡ ಹೌದು. 3 ವರ್ಷ ಶಿಕ್ಷಣ ಕ್ಷೇತ್ರದಿಂದ ಪ್ರತಿನಿಧಿಸಿ ಘನ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಾರೆ. ಶಿಕ್ಷಣ ಪ್ರೇಮಿಯೂ ಹೌದು. ಮಕ್ಕಳಂದರೆ ಬಹಳ ಅಚ್ಚುಮೆಚ್ಚು, ಅದರಲ್ಲೂ ಶಿಕ್ಷಕರು ಅಂದರೆ ಬಹಳ ಅಚ್ಚುಮೆಚ್ಚು. ನಮ್ಮ ಕಾರ್ಯಕ್ರಮಕ್ಕೆ ಇದು 4ನೇ ವರ್ಷ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಕೂಡ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ಪ್ರೀತಿಯಿಂದ ಕರೆದಾಗ ಯಾವತ್ತೂ ಕೂಡ ಇಲ್ಲ ಅಂತ ಹೇಳಿಲ್ಲ. ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ರವರು. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂಥವರು ರಂಗಪ್ಪ ಹುಲಿಯಪ್ಪ ಆಲೂರ್ ಅವರು, ಕಾರ್ಗಿಲ್ ಯೋಧರು ಹಾಗೂ ಮಾಜಿ ಸೈನಿಕರು. ಇವರ ಬಗ್ಗೆ ಪರಿಚಯ ಮಾಡಿಕೊಡಬೇಕಾದ್ರೆ, ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಪೈಕಿ ಜಮಖಂಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಹುಲಸೇಗೆರೆ ಗ್ರಾಮದಲ್ಲಿ ಶ್ರೀ ಹುಲಿಯಪ್ಪ ಹಾಗೂ ಶ್ರೀಮತಿ ಯಮನವ್ವ ದಂಪತಿಗಳ
4 ಮಕ್ಕಳಲ್ಲಿ ಹಿರಿಯ ಸುಪುತ್ರರಾಗಿ ಜನಿಸಿರುತ್ತಾರೆ. ಇವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹುಟ್ಟೂರಾದ ಹುಲಸಗಿರಿಯಲ್ಲಿ ಪೂರೈಸಿ ಪ್ರೌಢ ಶಿಕ್ಷಣವನ್ನು ಕಟಗೇರಿ ವಿದ್ಯಾವರ್ಧಕ ಸಂಘ ಕಟಗೇರಿಯಲ್ಲಿ ಮುಗಿಸಿಕೊಂಡು PUCಯನ್ನು ಕಲಾ ವಿಭಾಗದಲ್ಲಿ ಶ್ರೀ PM ನಾಡಗೌಡ ಪದವಿ ಪೂರ್ವ ಮಹಾವಿದ್ಯಾಲಯ ಬಾಗಲಕೋಟೆಯಲ್ಲಿ ಪೂರೈಸ್ತಾರೆ. ತನ್ನ ಯೌವನದ ದಿನಗಳಲ್ಲಿ ದುಡಿಯುವಂತಹ ಕಡೆಗೆ ಮನಸ್ಸು ಹೊರಳಿದಂತಹ ಸಂದರ್ಭದಲ್ಲಿ ಅವರ ಮನಸ್ಸು ಬಹಳ ಪ್ರಮುಖವಾಗಿ ಆಲೋಚಿಸಿದಿರುವಂಥದ್ದು ದೇಶ ಸೇವೆ ಮಾಡಬೇಕು ಎಂಬ ಉದ್ದೇಶದಿಂದ 1993ರಲ್ಲಿ ಮರಾಠ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟ್ಸ್ ಬೆಳಗಾವಿ ಸೇನಾ ಕೇಂದ್ರದಲ್ಲಿ ಸೇನೆಗೆ ಸೇರುವ ಮೂಲಕ ತಮ್ಮ ದೇಶ ಸೇವೆಯ ಕಾರ್ಯಕ್ಕೆ ಮುನ್ನುಡಿಯನ್ನು ಬರೆದಿರ್ತಾರೆ. ಹಾಗೆ 1999ರ ಜುಲೈ 26ನ ಕಾರ್ಗಿಲ್ನ ಯುದ್ಧದಲ್ಲಿ ಭಾಗವಹಿಸಿ ನಮ್ಮ ದೇಶದ 527 ಕಾರ್ಗಿಲ್ ಯೋಧರು ಕೂಡ ಅದರಲ್ಲಿ ಭಾಗವಹಿಸಿದ್ರು. ಅಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಶತ್ರುಗಳು ಹಾಕಿರುವಂತಹ ಬಾಂಬುಗಳಿಗೆ ತನ್ನ 2 ಕೈ ಹಾಗೂ 1 ಕಾಲನ್ನು ಸಂಪೂರ್ಣವಾಗಿ ಕಳೆದುಕೊಂಡು 100% ಅಂಗವೈಕಲ್ಯಕ್ಕೆ ಒಳಗಾಗಿರ್ತಾರೆ. 3 ತಿಂಗಳು ಪ್ರಜ್ಞಾಹೀನರಾಗಿದ್ದು 2 ರಾತ್ರಿ 1 ಹಗಲು ಪ್ರಜ್ಞಾಹೀನರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇರ್ತಾರೆ. ನಂತರದ ದಿನಗಳಲ್ಲಿ ಪಾಟಣಕೋಟ್, ಚಂಡೀಗಢ, ಪೂನಾ ಹಾಗೂ ಬೆಳಗಾವಿಯ MHM ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಬರೋಬ್ಬರಿ 28 ಶಸ್ತ್ರಚಿಕಿತ್ಸೆಗಳನ್ನು ತನ್ನ ದೇಹಕ್ಕೆ ಅವರು ಮಾಡಿಸಿಕೊಂಡಿರುತ್ತಾರೆ. ಈ ಸಂದರ್ಭದಲ್ಲಿ ನಿನ್ನೆ ಅವರು ನಮ್ಮ ಕಾರ್ಕಳಕ್ಕೆ ಆಗಮಿಸಿದಂಥ ಸಂದರ್ಭದಲ್ಲಿ ಅವರ ಇಡೀ ಕುಟುಂಬ ಸದಸ್ಯರನ್ನು ನಾವು ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿದ್ದು. ಅಂತಹ ಸಂದರ್ಭದಲ್ಲಿ ಅವರಲ್ಲಿ ಕಡೆಯಲ್ಲಿ ಒಂದು ಮಾತು ಕೇಳಿದೆ, ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಯುದ್ಧ ಅಂತ ಸಂಭವಿಸಿದರೆ ತಮ್ಮ ಮನಸ್ಸು ಯಾವ ರೀತಿ ಇರುತ್ತೆ ಅಂತ. ನನಗೊಂದು ಮಾತು ನೆನಪಾಗ್ತಿದೆ. ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿ ಬಲಿದಾನಿಯಾಗಿರುವಂತಹ ವೀರ ಬಲಿದಾನಿ ಮೇಯರ್ ಅಧಿಕಾರಿ ಅವರ ತಾಯಿ ಒಂದು ಮಾತನ್ನು ಹೇಳ್ತಾರೆ, ನಾನೇಕೆ ಕಣ್ಣೀರು ಹಾಕಲಿ, ಕಾರ್ಗಿಲ್ ಯುದ್ಧದಲ್ಲಿ ಎದೆಯೊಡ್ಡುವಂತಹ ಎಲ್ಲ ಸೈನಿಕರು ನನ್ನ ಮಕ್ಕಳೇ. ಮುಂದಿನ ಜನ್ಮ ಎಂಬುದು ಇದ್ದರೆ 10 ಮಕ್ಕಳನ್ನು ಹೊತ್ತು ದೇಶ ಸೇವೆಗೋಸ್ಕರ ಕಳುಹಿಸ್ತೇನೆ ಅಂತ. ಅದೇ ರೀತಿಯಲ್ಲಿ ಅವರ ಬಾಯಿಂದ ಬಂದಿರುವಂತಹ ಮಾತು, ಮುಂದೆ ಯುದ್ಧ ಸಂಭವಿಸಿದರೆ ನಾನು ಕೂಡ ಯುದ್ಧಕ್ಕೆ ಈ ಸಂದರ್ಭದಲ್ಲಿ ಇದ್ದುಕೊಂಡು ಕೂಡ ಒಂದು ರೀತಿಯಲ್ಲಿ ತಯಾರಾಗಿದ್ದೇನೆ ಎಂಬುವಂಥ ಮಾತನ್ನು ಹೇಳಿರುವಂಥದ್ದು ಮೈ ರೋಮಾಂಚನವನ್ನುಗೊಳಿಸ್ತದೆ. ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ರಂಗಪ್ಪ ಹುಲಿಯಪ್ಪ ಆಲೂರವರು ಮಾಜಿ ಸೈನಿಕರು ಹಾಗೂ ಕಾರ್ಗಿಲ್ ಯೋಧ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಭ್ಯಾಗತರಾಗಿರುವರು ಶ್ರೀ ನವಿಚಂದ್ರ ಶೆಟ್ಟಿ, ಅಧ್ಯಕ್ಷರು ರೋಟರಿ ಕಾರ್ಕಳ. ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಸರ್. ಹಾಗೆ ರೋಟರಿಯ ಕಾರ್ಯದರ್ಶಿಯವರು ಆಗಿರುವಂಥ ಶ್ರೀ ಚೇತನ್ ನಾಯ್ಕ್ ಸರ್, ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಕಾರ್ಕಳದ ಭೂಮಿಯವರೇ ಆಗಿರುವಂತಹ ಯೋಧರಾಗಿರುವಂಥ ಮರಿಯಪ್ಪ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾಗಿರುವಂತಹ ಶ್ರೀ ನೇಮಿರಾಜ್ ಶೆಟ್ಟಿ ಕೆ, ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ಶ್ರೀಮತಿ ಗೀತಾಜಿ, ಪ್ರಾಂಶುಪಾಲರು SVT ಮಹಿಳಾ ಪದವಿ ಕಾಲೇಜ್, ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ಮಾಲಿನಿ ಮೇಡಮ್, ಮುಖ್ಯ ಶಿಕ್ಷಕರು SVT ಆಂಗ್ಲ ಮಾಧ್ಯಮ ಶಾಲೆ, ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಶ್ರೀ HG ಬಂಡಿವಡ್ಡರ್ ಸರ್, ಮುಖ್ಯ ಶಿಕ್ಷಕರು SVT ಪ್ರಾಥಮಿಕ ಶಾಲೆ, ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ಇಂಟರ್ಯಾಕ್ಟ್ ಕ್ಲಬ್ಬಿನ ಕಾರ್ಯದರ್ಶಿ ಆಗಿರುವಂಥ ಕುಮಾರಿ ಈಶ್ವರಿ, ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಎಲ್ಲ ಸಂಸ್ಥೆಯ ಶಿಕ್ಷಕರು, ಉಪನ್ಯಾಸಕರಿಂದ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಎಲ್ಲ ವಿದ್ಯಾರ್ಥಿಗಳು, ಪ್ರೈಮರಿಯಿಂದ ಡಿಗ್ರಿ ತನಕ ಇಲ್ಲಿ ಆಗಮಿಸಿದ್ದೀರಿ. ಎಲ್ಲ ವಿದ್ಯಾರ್ಥಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ.
ಮಾಧ್ಯಮ ಮಿತ್ರದವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ, ರಂಗಪ್ಪ ಹುಲಿಯಪ್ಪ ಆಲೂರು ಅವರ ಇಡೀ ಕುಟುಂಬ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ವೇದಿಕೆಯಿಂದಲೇ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸುತ್ತಿರುವಂತಹ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ, ಎಲ್ಲರಿಗೂ ಕೂಡ ಜೈ ಹಿಂದ್, ಜೈ ಕರ್ನಾಟಕ. ಈ ದಿನದ ಆಚರಣೆ ಯಶಸ್ವಿಯಾಗುವುದು ಎಂತು ಅಂತ ಯೋಚನೆ ಮಾಡಿದಾಗ ನಮಗೆ ನೆನಪಿಗೆ ಬಂದದ್ದು ಒಂದೇ, ಕಾರ್ಗಿಲ್ನಲ್ಲೇ ಭಾಗವಹಿಸಿದಂತಹ ಯೋಧರನ್ನು ಕರೆಸಬೇಕು, ಅವರ ಸ್ಫೂರ್ತಿದಾಯಕ ಮಾತುಗಳನ್ನು ನಮ್ಮ ಮಕ್ಕಳಿಗೆ ಕೇಳಿಸಬೇಕು. ಆ ಮೂಲಕ, ಆ ಮಾತಿನ ಮೂಲಕ ಈ ಕಾರ್ಯಕ್ರಮ ಮೌಲ್ಯ ಸಂಗಮದ ರೀತಿಯಲ್ಲಿ ಎಲ್ಲರನ್ನ ಪಸರಿಸಿಕೊಂಡು ಅವರಿಗೆ ಜೀವನಕ್ಕೆ ಒಂದು ಸ್ಫೂರ್ತಿಯನ್ನು ನೀಡಬೇಕು ಎನ್ನುವಂತಹ ಸದುದ್ದೇಶದಿಂದ ಇವತ್ತು ಬಹಳ ದೂರದಿಂದ ಇಲ್ಲಿಗೆ ಆಗಮಿಸಿದ್ದಾರೆ ಮಾಜಿ ಸೈನಿಕ, ಕಾರ್ಗಿಲ್ ಯೋಧರಾಗಿರ್ತಕ್ಕಂತಹ ರಂಗಪ್ಪ ಹುಲಿಯಪ್ಪ ಆಲೂರು ಸರ್ ಅವರು. ಅವರನ್ನ ನಮ್ಮ SVT ವಿದ್ಯಾಸಂಸ್ಥೆಗಳು ಮತ್ತು ರೋಟರಿ ಕ್ಲಬ್ ಮತ್ತು ಇಂಟ್ರಾಕ್ಟ್ ಕ್ಲಬ್ ಎಲ್ಲರ ಸಹಯೋಗದೊಂದಿಗೆ ಈ ವೇದಿಕೆಯಲ್ಲಿ ಬಹಳ ಗೌರವದಿಂದ ಅಭಿನಂದಿಸುವಂತಹ ಕ್ಷಣ ಇದೀಗ. ಮುಂದಿನ ಆಸನವನ್ನ ಸ್ವೀಕಾರ ಮಾಡಬೇಕು ಅಂತ ಬಹಳ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಗೌರವದಿಂದ ಅಭಿನಂದಿಸತಕ್ಕಂತಹ ಸಮ್ಮಾನ ಪತ್ರವನ್ನ ವಾಚನೆ ಮಾಡಲಿಕ್ಕಿದ್ದಾರೆ ನನ್ನ ಸನ್ಮಿತ್ರರಾಗಿರ್ತಕ್ಕಂತಹ ಸುನೀಲ್ S. ಶೆಟ್ಟಿ ಅವರು ಇದೀಗ ಸನ್ಮಾನ ಪತ್ರವನ್ನು ವಾಚನ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. SVT ವಿದ್ಯಾಸಂಸ್ಥೆಗಳು ಕಾರ್ಕಳ, ರೋಟರಿ ಕ್ಲಬ್ ಕಾರ್ಕಳ ಮತ್ತು ಇಂಟರಾಕ್ಟ್ ಕ್ಲಬ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಗಿಲ್ ವಿಜಯ ದಿವಸ ಆಚರಣೆ 2025 ಇದರ ಪ್ರಯುಕ್ತ ಕಾರ್ಗಿಲ್ ಯೋಧ ಹಾಗೂ ಮಾಜಿ ಸೈನಿಕ ಶ್ರೀ ರಂಗಪ್ಪ ಹುಲಿಯಪ್ಪ ಆಲೂರು ಇವರಿಗೆ ಪ್ರೀತ್ಯಾಧಾರ ಪೂರ್ವಕ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೆ, ತಾವು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಹುಲಸಗಿರಿ ಗ್ರಾಮದಲ್ಲಿ ದಿನಾಂಕ 20/7/1974 ಶ್ರೀ ಹುಲಿಯಪ್ಪ ಹಾಗೂ ಶ್ರೀಮತಿ ಯಮನವ್ವ ದಂಪತಿಗಳ 4 ಮಕ್ಕಳಲ್ಲಿ ಹಿರಿಯ ಸುಪುತ್ರನಾಗಿ ಜನಿಸಿದ್ದೀರಿ. ಬಾಲ್ಯದಿಂದಲೂ ದೇಶಪ್ರೇಮದ ತವಕ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳ ಕಥೆಗಳ ಸ್ಫೂರ್ತಿಯಲ್ಲಿ ಬೆಳೆದ ನೀವು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹುಟ್ಟೂರಾದ ಹುಲಸಗೇರಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ಪ್ರೌಢಶಿಕ್ಷಣವನ್ನು ಕಟಗೇರಿ ವಿದ್ಯಾವರ್ಧಕ ಸಂಘ ಕಟಗೇರಿ ಗ್ರಾಮದಲ್ಲಿ, ಪದವಿ ಪೂರ್ವ ಶಿಕ್ಷಣವನ್ನು ಕಲಾ ವಿಭಾಗದಲ್ಲಿ ಶ್ರೀ PM ನಾಡಗೌಡ ಪದವಿ ಪೂರ್ವ ಮಹಾವಿದ್ಯಾಲಯ ಬಾಗಲಕೋಟೆಯಲ್ಲಿ ಪೂರೈಸಿರುತ್ತೀರಿ. ಯೌವನದ ದಿನಗಳಲ್ಲಿ ಸುಖಾಸೀನ ವೃತ್ತಿಯಲ್ಲಿ ಸಂಪಾದನೆಗೆ ಚಿಂತಿಸುತ್ತಿರುವ ದಿನಗಳಲ್ಲಿ ತಮ್ಮ ಮನಸ್ಸು ಮಿಡಿದದ್ದು ದೇಶ ಸೇವೆ ಮಾಡಬೇಕೆಂದು. ನಂತರದ ದಿನಗಳಲ್ಲಿ ಅಪಾರ ಪರಿಶ್ರಮ, ಕಠಿಣ ದೇಹದಾಢ್ಯತೆಯ ಅಭ್ಯಾಸಗಳಿಂದ ಸೇನಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ತಾವು 1993ರಲ್ಲಿ ಮರಾಠ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟ್ ಬೆಳಗಾವಿ ಸೇನಾ ಕೇಂದ್ರದಲ್ಲಿ ಸೇನೆಯ ಸೇರುವ ಮೂಲಕ ತಮ್ಮ ದೇಶ ಸೇವೆಯ ಕಾರ್ಯಕ್ಕೆ ಮುನ್ನುಡಿ ಬರೆದಿದ್ದೀರಿ. ನಂತರದ ದಿನಗಳಲ್ಲಿ ಅಹಮದಾಬಾದ್, ಪುಣೆ, ಅಸ್ಸಾಂಗಳಿಗೆ ವರ್ಗಾವಣೆಗೊಂಡು ಜಮ್ಮು ಕಾಶ್ಮೀರ, ಲಡಾಖ್ ಮೇಘದೂತ ಆಪರೇಷನ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ 1999ರಲ್ಲಿ ಪಾಕಿಸ್ತಾನವು ಭಾರತದ ಕಾರ್ಗಿಲ್ ಪ್ರದೇಶದ ಭೂಕಬಳಿಸಲು ಭಯೋತ್ಪಾದಕರ ಪಡೆಯೊಂದಿಗೆ ತಮ್ಮ ಭಾರತದ ಭೂಮಿಯನ್ನು ಅತಿಕ್ರಮಿಸಲು ಮುಂದಾದಾಗ ಭೀಕರ ಯುದ್ಧದಲ್ಲಿ ಭಾರತೀಯ ವೀರ ಯೋಧರ ಜೊತೆ ತಾವು ದಿಟ್ಟತೆಯಿಂದ ಹೋರಾಡಿ ತನ್ನ ಕೈಗೆ ಸಿಕ್ಕ ಪಾಕಿಗಳನ್ನು ಸದೆಬಡಿದು ತಮ್ಮ ಶೌರ್ಯವನ್ನು ತೋರ್ಪಡಿಸಿದ್ದೀರಿ. ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಗಳು ಹಾಕಿದ್ದ ಕ್ಷಿಪಣಿಗಳು ಹಾಗೂ ಬಾಂಬ್ಗಳಿಗೆ ತಮ್ಮ 2 ಕೈ ಮತ್ತು 1 ಕಾಲನ್ನು ಸಂಪೂರ್ಣವಾಗಿ ಕಳೆದುಕೊಂಡು 100% ಅಂಗವಿಕಲತೆಗೆ ಒಳಗಾಗಿದ್ದೀರಿ. 48 ಗಂಟೆ 2 ರಾತ್ರಿ 1 ಹಗಲು ಪ್ರಜ್ಞಾಹೀನರಾಗಿದ್ದು 3 ತಿಂಗಳ ಕಾಲ ಪ್ರಜ್ಞಾಹೀನರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಗಾಗಿದ್ದೀರಿ. ಪಠಾನ್ಕೋಟ್, ಚಂಡೀಗಢ, ಪೂನಾ ಮತ್ತು ಬೆಳಗಾವಿ MHM ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಂತಹ ತಾವು ಬರೋಬ್ಬರಿ 28 ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿರುತ್ತೀರಿ. ದೇಶದ ಜನರ ಸುಂದರ ಬದುಕಿಗೆ ನಿಜವಾದ ಅರ್ಥದಲ್ಲಿ ಕಾರಣೀಕರ್ತರಾದಂತಹ ತಮಗೆ ಇಡೀ ದೇಶದ ಜನತೆಯ ಪರವಾಗಿ ನಾವು ಕೃತಜ್ಞತೆಗಳನ್ನು ಮನಪೂರ್ವಕವಾಗಿ ಸಲ್ಲಿಸುತ್ತಿದ್ದೇವೆ. ಅತ್ತ ಗಡಿಯಲ್ಲಿ ತಮ್ಮಂತಹ ಅನೇಕ ಸೋದರ ಸೋದರಿಯರು ದೇಶಕ್ಕಾಗಿ ಪ್ರಾಣಾರ್ಪಣೆಗೈಯುತ್ತಾ ದೇಶದ ಒಳಿತನ್ನು ಬಯಸಿ ಹೋರಾಡಿ ವೀರ ಮರಣವನ್ನಪ್ಪುತ್ತಾ ತಮ್ಮ ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ಳುತ್ತಿದ್ದಾರೆ.
ಬಯಸಿದರೂ ತಮ್ಮಂಥವರೊಂದಿಗೆ ಸುಖ ಕಷ್ಟ ಹಂಚಿಕೊಳ್ಳುವ ಸಂದರ್ಭಗಳೇ ಒದಗಿ ಬರುವುದಿಲ್ಲ. ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಲಿಂದೆತ್ತ ಸಂಬಂಧವಯ್ಯ ಎಂಬ ವಚನದಂತೆ ಇಂತಹ ನಿಟ್ಟಿನಲ್ಲಿ ತಾವು ತಮ್ಮ ಕರ್ತವ್ಯವನ್ನು ಪೂರೈಸಿ ದೇಶಕ್ಕಾಗಿ ಯುದ್ಧದಲ್ಲಿ ಹೋರಾಡಿ ಮತ್ತೆ ಬದುಕಿ ಬಂದು ಇಂದಿನ ನಮ್ಮ ಈ ಕಾರ್ಗಿಲ್ ವಿಜಯ ದಿವಸದ ಕಾರ್ಯಕ್ರಮದ ಅಪೂರ್ವ ಸಂದರ್ಭದಲ್ಲಿ ನಮ್ಮೆಲ್ಲರೊಡನೆ ಒಂದಾಗಿರುವುದು ನಂಬಲಾರದ ಕನಸೇನೋ ಎಂಬ ಭ್ರಮೆ ಆನಂದವನ್ನು ಉಂಟು ಮಾಡಿದೆ. ತಾವು ಮಾಡಿದ ಗಣನೀಯ ಸೇವೆಯನ್ನು ನೆನೆಸುತ್ತಾ, ತಾವು ಪಟ್ಟಿರುವ ನೋವನ್ನು ಸ್ಮರಿಸುತ್ತಾ ನಮ್ಮ ಕನ್ನಾಳಿಗಳು ತುಂಬಿ ಬಂದಿವೆ. ಆಡುವುದು ಸುಲಭ, ಅನುಭವಿಸುವುದು ಬಹು ಕಷ್ಟ. ದೇಶದ ರಕ್ಷಣೆಗಾಗಿ ತಾವು ಆಯ್ದ ಮಾರ್ಗ, ಪಟ್ಟಂತಹ ಪರಿಶ್ರಮ, ತಮ್ಮ ಸಾಧನೆ, ಗುರಿ ಸಾಧಿಸುವ ಛಲ ಎಲ್ಲವೂ ಅಪ್ರತಿಮ ಹಾಗೂ ಅಮೋಘವಾದುದು. ಎಂತಹ ಕಠಿಣ ಸನ್ನಿವೇಶದಲ್ಲೂ ಜೀವನದ ಲಯ ಕಂಡುಕೊಳ್ಳುವ ಇಕ್ಕಟ್ಟುಗಳ ನಡುವೆ ನಗುವ ಭಾರತೀಯ ಶಕ್ತಿಗೆ ಮಿಗಿಲಿಲ್ಲ ಎನ್ನುವಂತಿರಲಿ ನಿಮ್ಮ ನಗು. ಕೌಟುಂಬಿಕ ಜೀವನದಲ್ಲಿ ತಾವು ಅವಿವಾಹಿತರಾಗಿದ್ದು ತಮ್ಮ ಕೂಡು ಕುಟುಂಬದೊಂದಿಗೆ ಸಂತಸ ನೆಮ್ಮದಿಯ ಬದುಕನ್ನು ಕಾಣುತ್ತಿರುವ ತಮಗೆ ನಮ್ಮ ಸಂಸ್ಥೆಯ ಆರಾಧ್ಯ ದೇವರಾದಂತಹ ಶ್ರೀ ವೆಂಕಟರಮಣ ಶ್ರೀನಿವಾಸ ದೇವರು ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಸಕಲ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ನೀಡಿ ಹರಸಿ ಸನ್ಮಂಗಳವನ್ನುಂಟು ಮಾಡಲಿ ಎಂದು ಹಾರೈಸುತ್ತೇವೆ. ಅಭಿನಂದನೆಗಳೊಂದಿಗೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇಂಟರಾಕ್ಟ್ ಕ್ಲಬ್ SVT ವನಿತಾ ಪದವಿ ಪೂರ್ವ ಕಾಲೇಜು ಕಾರ್ಕಳ, ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ರೋಟರಿ ಕ್ಲಬ್ ಕಾರ್ಕಳ, ಆಡಳಿತ ಮಂಡಳಿ ಶ್ರೀ ವೆಂಕಟರಮಣ ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ಡ್ ಕಾರ್ಕಳ, ಪ್ರಾಚಾರ್ಯರು, ಹಿರಿಯ ಸಹ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಶಿಕ್ಷಕ ಶಿಕ್ಷಕೇತರ ವೃಂದ ಹಾಗೂ ವಿದ್ಯಾರ್ಥಿಗಳು, SVT ವಿದ್ಯಾಸಂಸ್ಥೆಗಳು ಕಾರ್ಕಳ ತಾಲೂಕು. ದಿನಾಂಕ 28/7/2025, ಸ್ಥಳ ಕಾರ್ಕಳ. ಈ ಸುಂದರ ವೇದಿಕೆಯಲ್ಲಿ ನಾವು ರಂಗಪ್ಪ ಹುಲಿಯಪ್ಪ ಆಲೂರ್ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಕಾರ್ಣಿಕ್ ಸರ್ ಅವರು ಶಾಲನ್ನ ಹೊದಿಸುವುದರೊಂದಿಗೆ ರೋಟರಿ ಅಧ್ಯಕ್ಷರಾಗಿರ್ತಕ್ಕಂತಹ ನವೀನ್ ಚಂದ್ರ ಶೆಟ್ಟಿ ಅವರು ಪೇಟವನ್ನು ತೊಡಿಸುವುದರೊಂದಿಗೆ ನಮ್ಮ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ನೇಮಿರಾಜ್ ಸರ್ ಅವರು ಹಾರವನ್ನು ತೊಡಿಸುವುದರೊಂದಿಗೆ ಫಲಪುಷ್ಪವನ್ನು ನಮ್ಮ ಕಾಲೇಜಿನ ಪ್ರಾಚಾರ್ಯರು ಮತ್ತು ಆಂಗ್ಲ ಮಾಧ್ಯಮದ ಮುಖ್ಯಸ್ಥೆ ಜೊತೆಯಾಗಿ ಫಲಪುಷ್ಪವನ್ನು ಇತ್ತು ಅಭಿನಂದಿಸ್ತಾ ಇದ್ದಾರೆ. ಅದೇ ರೀತಿ ಸನ್ಮಾನ ಪತ್ರವನ್ನು ರೋಟರಿಯ ಕಾರ್ಯದರ್ಶಿಯವರು ನೀಡ್ತಾ ಇದ್ದಾರೆ. ಪುಸ್ತಕವನ್ನು ಇತ್ತು. ಬಹಳ ಗೌರವದಿಂದ ಈ ವೇದಿಕೆಯಲ್ಲಿ ನಾವು ಕಾರ್ಗಿಲ್ ಯೋಧರಾಗಿರ್ತಕ್ಕಂತಹ ನಮಗೆಲ್ಲ ಸ್ಫೂರ್ತಿಯಾಗಿ ಇರ್ತಕ್ಕಂತಹ ರಂಗಪ್ಪ ಹುಲಿಯಪ್ಪ ಆಲೂರ್ ಅವರನ್ನ ಬಹಳ ಗೌರವದಿಂದ ಜೋರಾದ ಚಪ್ಪಾಳೆಯ ಕರತಾಲದೊಂದಿಗೆ ಅಭಿನಂದಿಸಿದ್ದೇವೆ. ಜೊತೆಗೆ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳಿಂದ ಮತ್ತು ಉಪನ್ಯಾಸಕ ವೃಂದದವರಿಂದ ಒಟ್ಟಾದಂತಹ ದೇಣಿಗೆ ಸುಮಾರು 33,000 ರೂಪಾಯಿಯ ದೇಣಿಗೆಯನ್ನು ನಾವು ಈ ವೇದಿಕೆಯಲ್ಲಿ ಕಾರ್ಣಿಕ್ ಸರ್ ಅವರ ಮೂಲಕ ಅವರಿಗೆ ನೀಡ್ತಾ ಇದ್ದೇವೆ. ಇದರಲ್ಲಿ ಸುಮಾರು 20,000ಕ್ಕಿಂತಲೂ ಹೆಚ್ಚು ನಮ್ಮ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳಿಂದ ಒಟ್ಟಾಗಿರುವಂಥದ್ದು ಬಹಳ ನಮಗೆ ಹೆಮ್ಮೆ ತಂದಿದೆ, ಖುಷಿಯನ್ನು ಕೊಟ್ಟಿರುವಂಥದ್ದು. 33,000 ರೂಪಾಯಿ ನಗದು, ಜೊತೆಗೆ ರೋಟರಿ ಕ್ಲಬ್ ಕಾರ್ಕಳದ ವತಿಯಿಂದ 10,000 ರೂಪಾಯಿಯ ಚೆಕ್ ಅನ್ನ ನಮ್ಮ ಅಧ್ಯಕ್ಷರು ವಿತರಣೆ ಮಾಡ್ತಾ ಇದ್ದಾರೆ. 10,000 ರೂಪಾಯಿಯ ಚೆಕ್ ಅನ್ನ ರೋಟರಿಯ ಅಧ್ಯಕ್ಷರು ನೀಡ್ತಾ ಇದ್ದಾರೆ. ಅದೇ ರೀತಿ ಈ ವೇದಿಕೆಯಲ್ಲಿ ರಂಗಪ್ಪ ಹುಲಿಯಪ್ಪ ಆಲೂರ್ ಅವರನ್ನ ಅಭಿನಂದಿಸಬೇಕು ಅಂತ ನಮ್ಮ ನಿವೃತ್ತ ಆಂಗ್ಲ ಉಪನ್ಯಾಸಕಿಯಾಗಿರ್ತಕ್ಕಂತಹ ಮಾಲತಿ ಮೇಡಮ್ ಅವರು ಬಹಳ ಹೆಮ್ಮೆ ಪಟ್ಟಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಅವರ ಕುರಿತಾಗಿ ಒಂದು ಕವನವನ್ನು ಕೂಡ ಅವರು ಕವಯತ್ರಿಯಾಗಿದ್ದುಕೊಂಡು ಕವನವನ್ನು ಕೂಡ ರಚನೆ ಮಾಡಿದ್ದಾರೆ. ಅದನ್ನು ಕೂಡ ಈ ವೇದಿಕೆಯಲ್ಲಿ ಅವರಿಗೆ ಹಸ್ತಾಂತರ ಮಾಡಲಿಕ್ಕಿದ್ದಾರೆ. ಇದೀಗ ಅವರು ಬರೆದಿರುವಂತಹ ಆ ಕವನಕ್ಕೆ ನಾವೆಲ್ಲರೂ ಕಿವಿಯಾಗೋಣ. ಜೊತೆಗೆ ನಗದು ಕೂಡ ಅವರು ನೀಡುವವರಿದ್ದಾರೆ. ಅವರಿಗೆ ಕವನವನ್ನು ವಾಚನ ಮಾಡಬೇಕು
ಹುಲಿಯಪ್ಪ ಅವರ ಬಗ್ಗೆ ಬರೆದಿರುವಂತಹ ಕವನವನ್ನು ವಚನ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀರಂಗಪ್ಪ ಹುಲಿಯಪ್ಪ ಆಲೂರು ಇವರ ಬಗ್ಗೆ ನನ್ನ ಮನಸ್ಸಿನಲ್ಲಿ ಬಂದ ಭಾವನೆಗಳನ್ನು ಹಿಡಿದಿಟ್ಟಿದ್ದೇನೆ ಅಷ್ಟೇ. ವೀರ ಯೋಧರಿಗೆ ನಮನಗಳು. ಶ್ರೀರಂಗಪ್ಪ ಹುಲಿಯಪ್ಪ ಆಲೂರು. ಶ್ರೀ ಹುಲಿಯಪ್ಪ ಯಮನವರ ಸುತನಾಗಿ, ತ್ಯಾಗ ಬಲಿದಾನಗಳ ಸ್ಫೂರ್ತಿಯ ಸೆಳೆಯಾಗಿ, ಕುಂದನಗರಿಯ ಮಣ್ಣಿನ ಮಗನಾಗಿ, ದೇಶ ರಕ್ಷಣೆಯ ಅದಮ್ಯ ತುಡಿತವುಳ್ಳವನಾಗಿ, ಕುಂದನಗರಿಯ ಮಣ್ಣಿನ ಮಗನಾಗಿ, ದೇಶ ರಕ್ಷಣೆಯ ಅದಮ್ಯ ತುಡಿತ ಉಳ್ಳವರಾಗಿ, ಬಡತನವೋ ರಾಷ್ಟ್ರ ಪ್ರೇಮವೋ ಒತ್ತಡವೋ ಸ್ವ ಇಚ್ಛೆಯೋ ಸ್ವೀಕರಿಸಿದೆ ನೀ ಮಾತೆಯ ರಕ್ಷಣೆಯ ಹೊಣೆಗಾರಿಕೆಯ, ಸ್ವೀಕರಿಸಿದೆ ನೀ ಮಾತೆಯ ರಕ್ಷಣೆಯ ಹೊಣೆಗಾರಿಕೆಯ. ಬಿಸಿಲು ಮಳೆ ಗಾಳಿಗೆ ಬೆಚ್ಚದೆ ಬೆದರದೆ ಭೂಮಿ ತಾಯಿಯ ರಕ್ಷಣೆಗೆ ಎದೆಯೊಡ್ಡಿದೆ. ಗಡಿ ಕಾಯುತ್ತಿರುವ ನಿಮ್ಮ ಬಾಳಿನ ಕಥೆ ಶೂನ್ಯ ಸುಖದ ಅನುಕ್ಷಣದ ವ್ಯಥೆ. ಗಡಿ ಕಾಯುತ್ತಿರುವ ನಿಮ್ಮ ಬಾಳಿನ ಕಥೆ ಶೂನ್ಯ ಸುಖದ ಅನುಕ್ಷಣದ ವ್ಯಥೆ. ಅಲೆದಾಡಿದೆ ಗುಡ್ಡಗಾಡು ಹಿಮ ಪ್ರದೇಶದಲ್ಲಿ, ಹಸಿವ ನೀಗಿಸಲು ಯತ್ನಿಸಿದೆ ಒಣ ರೊಟ್ಟಿಯಲ್ಲಿ, ದಾಹ ನೀಗಿಸಿದೆ ಒದ್ದೆ ಬಟ್ಟೆ ಹಿಂಡಿದ ಜಲದಲ್ಲಿ, ಪ್ರಥಮ ವಂದಿತನೇ ನೀ ಈ ಜಗದಲ್ಲಿ. ದಾಹ ನೀಗಿಸಿದೆ ಒದ್ದೆ ಬಟ್ಟೆ ಹಿಂಡಿದ ಜಲದಲ್ಲಿ, ಪ್ರಥಮ ವಂದಿತನೇ ನೀ ಈ ಜಗದಲ್ಲಿ. ಕಾರ್ಗಿಲ್ ಯುದ್ಧದಲ್ಲಿ ನೇರವಾಗಿ ಭಾಗಿಯಾದೆ, ಶತ್ರು ಪಡೆಯ ದಮನಕ್ಕೆ ಹೋರಾಡಿದೆ, ತನ್ನವರ ಹಿತಕ್ಕಾಗಿ ನಿಸ್ವಾರ್ಥದಿ ಶಸ್ತ್ರಧಾರಿಯಾದೆ. ಕೈಕಾಲುಗಳ ಕಡಿದುಕೊಂಡು ಅಂಗಹೀನನಾದೆ, ತನ್ನವರ ಹಿತಕ್ಕಾಗಿ ನಿಸ್ವಾರ್ಥದಿ ಶಸ್ತ್ರಧಾರಿಯಾದೆ. ಕೈಕಾಲುಗಳ ಕಳೆದುಕೊಂಡು ಅಂಗಹೀನನಾದೆ. ನಿನ್ನ ಬಣ್ಣಿಸಲು ಪದಗಳು ಅಸಮರ್ಥತೆ, ಅದಮ್ಯ ಚೇತನಕ್ಕೆ ಅಚಲ ಧೈರ್ಯಕ್ಕೆ ನಮ್ಮ ನಮನಗಳು. ನೆನೆಯೋಣ ವೀರ ಯೋಧರ ಭಕ್ತಿಯಲ್ಲಿ, ಸ್ತುತಿಸೋಣ ಭಾರತಾಂಬೆಯ ಏಕಕಂಠದಲ್ಲಿ. ನೆನೆಯೋಣ ವೀರ ಯೋಧರ ಭಕ್ತಿಯಲ್ಲಿ, ಸ್ತುತಿಸೋಣ ಭಾರತಾಂಬೆಯ ಏಕಕಂಠದಲ್ಲಿ. ಇದನ್ನು ನಮ್ಮ SVT ವನಿತಾ ಪದವಿ ಪೂರ್ವ ಕಾಲೇಜಿನ ಸಮಸ್ತ ಪೂರ್ವ ವಿದ್ಯಾರ್ಥಿನಿಯರ ಪರವಾಗಿ ನಾನು ಇದನ್ನು ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ಹಾಗೂ ಎಲ್ಲ ರೋಟರಿ ಕ್ಲಬ್ನವರ ಸಮ್ಮುಖದಲ್ಲಿ, ನಮ್ಮ ಪ್ರಾಚಾರ್ಯರು ಹಾಗೂ ಎಲ್ಲ ಸಂಸ್ಥೆಯ ಮುಖ್ಯಸ್ಥರ ಸಮ್ಮುಖದಲ್ಲಿ ಈ ವೀರ ಯೋಧರಿಗೆ ಅರ್ಪಿಸ್ತಾ ಇದ್ದೇವೆ. ಸೇವಾ ನಿವೃತ್ತಿಯ ನಂತರ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡು ಈಗಾಗಲೇ 3 ಕೃತಿಗಳನ್ನು ಸಾಹಿತ್ಯ ಲೋಕಕ್ಕೆ ನೀಡಿರುವಂತಹ ಮಾಲತಿ ವಸಂತರಾಜ್ ಅವರು ಬಹಳ ಅತ್ಯುತ್ತಮ ರೀತಿಯಲ್ಲಿ ಕವನವನ್ನು ವಾಚನ ಮಾಡುವುದರೊಂದಿಗೆ ಬರೆದು ಯೋಧರಿಗೆ ಅರ್ಪಣೆ ಮಾಡ್ತಿದ್ದಾರೆ. ಅವರ ಸಾಹಿತ್ಯದ ಕೃಷಿ ನಿರಂತರವಾಗಿ ಮುಂದುವರಿಯಲಿ ಎನ್ನುವಂತಹ ಶುಭ ಆಶಯದೊಂದಿಗೆ ಬಹಳ ಗೌರವದಿಂದ ಯೋಧರನ್ನ ಈ ವೇದಿಕೆಯಲ್ಲಿ ನಾವು ಅಭಿನಂದಿಸಿದ್ದೇವೆ. ಎಲ್ಲರಿಗೂ ನನ್ನ ಮನದಲ್ಲಿ ನನ್ನ ಭಾರತ ಮಾತೆಯ ಪಾದಕಮಲಗಳಲ್ಲಿ ನನ್ನ ಶ್ರೇಷ್ಠಾಂಗ ನಮಸ್ಕಾರವನ್ನು ಸಲ್ಲಿಸಿ, ನೀವು ವೇದಿಕೆಯ ಮೇಲೆ ಆಸೀನರಾದಂಥ ಧನ್ಯಮಾನರಿಗೆ ನನ್ನ ನಮಸ್ಕಾರವನ್ನು ತಿಳಿಸಿ, ನಾವು ಎಲ್ಲ ಹೇಳಿದ್ದಾರೆ. ನಾನಷ್ಟೇ ಕಾರ್ಗಿಲ್ ಯುದ್ಧದೊಳಗೆ ನಾ ಏನು ಮಾಡಿದ್ದೆ ಅಷ್ಟೇ ಒಂದು ಸ್ವಲ್ಪ ಹೇಳಿಬಿಡ್ತೇನೆ. ನಾನು ಪೈಲ ಮೇ 3ರಿಂದ ಜುಲೈ 25ವರೆಗೆ ಹೋರಾಡಿದ್ದೆವು. ಆಗ ನನಗೆ ನಮ್ಮ ಪೋಸ್ಟು ಅದು ಆ ಏರಿಯಾ ಒಟ್ಟು ಕ್ಷೇತ್ರ 105 ಕಿಲೋಮೀಟ್ರ್ ಅಲ್ಲಿ ಯುದ್ಧ ನಡೀತೀವಿ, ಕಾರ್ಗಿಲ್ ಯುದ್ಧ. ಆಗ ನಂದು ದರಾ ಸೆಕ್ಟರ್ನೊಳಗೆ ನನ್ನ ಪೋಸ್ಟ್ ಇತ್ತು. ನಾ ಮಾಡಿದಂಥ ಕೆಲಸ ನಾವು LMG ಮತ್ತು 81 ಮೋಟರ್ಸು, ರಾಕೆಟ್ ಲಾಂಚರ್ ಇವೆಲ್ಲ ವೆಪನ್ಸ್ಗಳು ಯೂಸ್ ಮಾಡ್ತಿದ್ದೆ. ಆವಾಗ ನಮ್ಮನ್ನು ಅಟ್ಯಾಕ್ ಬಂದ ಲಾಸ್ಟ್ 24-25 ದಿವಸ ಜುಲೈ 20ಗೆ ಆವಾಗ ಅವರು 25 ಮಂದಿ ಹಿಂಗೆ ಅಟ್ಯಾಕ್ ಮಾಡ್ತಾ ಬಂದಾಗ ನಾವು ಬಾಂಬ್ ಹಾಕಿದ ಟೋಟಲಿ ಒಂದು ಮುಂಜಾನೆಯಿಂದ ಸಂಜೆ ತನಕ ಹಾಕಿದ್ರೂ
ಅವರು ಅಟ್ಯಾಕ್ ಸಕ್ಸಸ್ ಆಗಿಲ್ಲ, ಅವರು ಅಲ್ಲೇ ಸದೆ ಬಿಡಿದ್ವಿ. ಆನಂತರ ನಾವು ಹಿಂಗಾದಿಂದ ನನ್ನ ಜೊತೆ ಇದ್ದವರು 7 ಮಂದಿ ಅಲ್ಲೇ ನನ್ನ ಮಿತ್ರರು ಸ್ಪಾಟ್ ಮ್ಯಾಗ ಅಲ್ಲೇ ಎಕ್ಸ್ಪರ್ಟ್ ಆದರು. ಅಲ್ಲೇ ಆದ ತಕ್ಷಣ ಅವ್ರನ್ನ ವಿಮಾನ ಬಂದು ಕೆಳಗಡೆ ಹೋಯ್ತು. ಆನಂತರ ನನ್ನ 48 ತಾಸು ಅಲ್ಲೇ ಜಗದೊಳಗೆ ಬಿತ್ತು. 2 ಫೂಟ್ ಮೇಲೆ ಬರ್ಫ್ ಜಮಾ ಆಗಿತ್ತು. ಆದರೆ ಒಂದು ಹೆಮ್ಮೆ, 2 ಕೈ 1 ಕಾಲು ಇದು ಆಗೈತೆ ಅಂದ್ರೆ ನಾವು ನಮ್ಮ ಇಷ್ಟು ಮಲ್ಯಕ್ಕೆ ಈಟು ಮಾತಾಡ್ತೀನಿ. ನಮ್ಗೆ ಕ್ಯಾಪ್ಟನ್ ಗಣೇಶ್ ಸಾಹೇಬರು ನಮಗೆ ಧೈರ್ಯದಿಂದ ಮಾತಾಡಪ್ಪ ಅಂಥೇಳಿ ಅವ್ರು ನನಗೆ ಬೆಂಗಳೂರಾಗೆ ಆವಾಗ ಭೇಟಿ ಆಗ್ತಿರ್ತೀನಿ. ಆವಾಗ ಒಂದು ಸ್ವಲ್ಪ ನಾ ಮಾತಾಡೋಕೆ ಕಲ್ತಿದ್ದೀನಿ. ಆಗ ಇಷ್ಟು ನಮ್ಗೆ ಇದು ಆಗಿ ನಾನು 7 ಮಂದಿ ಚಂಡೀಗಢಕ್ಕೆ ಬಂದು ಪಠಾಣ್ಕೋಟಕ್ಕೆ ಕಳಿಸಿದ್ರು. ಪಠಾಣ್ಕೋಟ್ಲಿಂದ ಚಂಡೀಗಢಕ್ಕೆ 6 ತಿಂಗಳು ಕೋಮದಲ್ಲಿದ್ದೆ. 48 ತಾಸು ಅಲ್ಲೇ ನಾ ಊಟದಲ್ಲಿ ಬಿದ್ದಿದ್ದೆ ನನ್ನ ಭಾರತ ಮಾತೆ ಮಡಿಲಲ್ಲಿ. ಹಾಗೆ ಚಂಡೀಗಢ ಬಂದು 1 ವರ್ಷ, ಪುನಾದಲ್ಲಿ 2 ವರ್ಷ, ಬೆಳಗಾವದಲ್ಲಿ 1 ವರ್ಷ, 28 ಆಪರೇಷನ್ ಆಗಿದ್ದು. ಆದರೂ ಒಂದು ಹೆಮ್ಮೆ, ನಮ್ಮ ದೇಶಕ್ಕಾಗಿ ನಾವು ನನ್ನ ಮಿತ್ರರು ಪ್ರಾಣ ತ್ಯಾಗ ಮಾಡ್ಯಾರಂತ ನಮ್ಮದು ಅಟ್ಲೀಸ್ಟ್ 2 ಕೈ 1 ಕಾಲು ಇದನ್ನು ತ್ಯಾಗ ಮಾಡಿ ಅಂತೇಳಿ ನನಗೆ ತುಂಬ ಹೆಮ್ಮೆ, ಒಂದು ಭಾರತ ಮಾತೆ ಅಂತ ಒಂದು ಹೆಮ್ಮೆ ಪಡಿತಿದ್ದೀನಿ. ಮತ್ತು ಈ SVT ಕಾಲೇಜ್ ನನ್ನ ಗಣೇಶ್ ಕನಿಕ್ ಸಾಹೇಬರು, ಅವರು ಎಲ್ಲ ಇವರು ಅಧ್ಯಕ್ಷರು, ರೋಟರಿ ಕ್ಲಬ್ ಅಧ್ಯಕ್ಷರು ಎಲ್ಲರೂ ನನ್ನ ಗುರುತಿಸಿ ನನ್ನ ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ಎಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತಾ ನನ್ನ ಮಾತುಗಳನ್ನು ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಜೈ ಹಿಂದ್, ಜೈ ಕರ್ನಾಟಕ. ನಾವೆಲ್ಲ ಹೆಮ್ಮೆ ಪಡುವಂತಹ ಆಲೂರು ಸರ್ ಅವರ ಮಾತುಗಳನ್ನು ಕೇಳಿದ್ವಿ. ಆತ್ಮೀಯರೇ, ವೇದಿಕೆಯಲ್ಲಿ ಯೂನಿಫಾರ್ಮನ್ನು ತೊಟ್ಟಿರುವಂತಹ ಮತ್ತೊಬ್ಬ ಯೋಧನನ್ನು ನಾವು ಕಾಣ್ತಾ ಇದ್ದೇವೆ. ಅವರು ಮರಿಯಪ್ಪ ಎನ್ನುವರು. ಇದೇ ನಮ್ಮ ಕಾಬೆಟ್ಟು ಶಾಲೆಯಲ್ಲಿ 1 ರಿಂದ 7ನೇ ತರಗತಿ ತನಕ ವಿದ್ಯಾಭ್ಯಾಸವನ್ನು ಮಾಡಿದ ಮತ್ತು ಗದಗದ ಹರ್ಲಪುರದಲ್ಲಿ 8 ರಿಂದ 10ನೇ ತರಗತಿಯನ್ನು ಮುಂದುವರಿಸಿ ಅಲ್ಲೇ ಗದಗದಲ್ಲಿ ಪ್ರಥಮ ವರ್ಷದ ಕಾಮರ್ಸನ್ನು ಓದ್ತಾ ಇರುವಂತಹ ಸಂದರ್ಭದಲ್ಲಿ ಮಿಲಿಟರಿಗೆ ಆಯ್ಕೆಯಾಗ್ತಾರೆ. 2019ರಲ್ಲಿ ಮಿಲಿಟರಿಗೆ ಜಾಯಿನ್ ಆಗಿ ಅಸ್ಸಾಂ, ಅರುಣಾಚಲ ಪ್ರದೇಶ, ಉತ್ತರ ಪ್ರದೇಶ, ಪ್ರಸ್ತುತ ಈಗ ಜಮ್ಮು ಮತ್ತು ಕಾಶ್ಮೀರ ನಾವು ಏನು ಹೇಳ್ತೇವೋ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರೋರು ದೂರದ ಅವರಾದರೂ ಕೂಡ, ಗದಗದವರಾದರೂ ಕೂಡ ನಮ್ಮವರೇ ಎನ್ನುವಂತಹ ಪ್ರೀತಿ ನಮಗಿದೆ. ಯಾಕಂತ ಹೇಳಿದ್ರೆ ಅವರು ನಮ್ಮ ಕಾರ್ಕಳದ ನೆಲದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡಿದವರು. ಇವರ ತಂದೆ ದುರ್ಗಪ್ಪ, ತಾಯಿ ರೇಣುಕಾ. ಈ ದಂಪತಿಗಳ ಮಗನಾಗಿ ರೋಣ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಹುಟ್ಟಿರುವಂತಹ ಇವರನ್ನ ಬಹಳ ಗೌರವದಿಂದ, ಹೆಮ್ಮೆ ಪಡ್ತಾ ಈ ವೇದಿಕೆಯಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಅವರನ್ನು ಬಹಳ ಪ್ರೀತಿಯಿಂದ ವೇದಿಕೆಗೆ, ಸಮ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಈ ಕಾರ್ಗಿಲ್ ದಿವಸದ ವಿಜಯ ದಿವಸದ ಆಚರಣೆಯ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಹನೀಯರು ನಮ್ಮ ಹೆಮ್ಮೆಯ ಯೋಧ ಮರಿಯಪ್ಪ ಅವರನ್ನ ಅಭಿನಂದಿಸಬೇಕು, ಗೌರವಿಸಬೇಕು ಅಂತ ನಾನು ಬಹಳ ಹೆಮ್ಮೆಯಿಂದ ಕೇಳಿಕೊಳ್ತಾ ಇದ್ದೇನೆ, ಗೌರವದಿಂದ ಕೇಳಿಕೊಳ್ತಾ ಇದ್ದೇನೆ, ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ, ಕಾರ್ಕಳದ ಚಪ್ಪಾಳೆ ಗದಗದವರೆಗೆ ಮುಟ್ಟಬೇಕು ಎನ್ನುವಂತಹ ನೆಲೆಯಲ್ಲಿ ಈ SVTಯ ಸಭಾ ವೇದಿಕೆಯಲ್ಲಿ ನಾವು ಬಹಳ ಗೌರವದಿಂದ ಮರಿಯಪ್ಪ ಅವರನ್ನ
ಅಭಿನಂದಿಸ್ತಾ ಇದ್ದೇವೆ, ಸನ್ಮಾನಿಸ್ತಾ ಇದ್ದೇವೆ. ಇದು ಮಣ್ಣಿನ ಪ್ರೀತಿ ಅಂತ ನಾವು ಹೇಳ್ತೇವೆ. ಯಾಕಂದ್ರೆ ಎಲ್ಲೋ ದೂರದಲ್ಲಿ ಹುಟ್ಟಿರುವಂತಹ, ಗದಗದಲ್ಲಿ ಹುಟ್ಟಿರುವಂತಹ ಇವರು ಎಲ್ಲೆಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಬಂದವರು. ಆದ್ರೆ ನೋಡಿ, ಮಣ್ಣಿನ ಪ್ರೀತಿ ಎನ್ನುವಂಥದ್ದು ಇದೆ. ಯಾಕಂದ್ರೆ ನಾನು ಕಲ್ತದ್ದು ಕಾರ್ಕಳದ ನೆಲದಲ್ಲಿ, ಸರಕಾರಿ ಶಾಲೆಯಲ್ಲಿ ಎನ್ನುವಂತಹ ಹೆಮ್ಮೆಯಿಂದ ರಜೆ ಸಿಕ್ಕಾಗ ಗದಗಕ್ಕೆ ಹೋಗುವುದು ಮಾತ್ರ ಅಲ್ಲ, ನಾನು ಕಲ್ತಂತಹ ಶಾಲೆಗೆ ಹೋಗಬೇಕು, ಶಾಲೆಯನ್ನ ನೋಡಬೇಕು, ಅಲ್ಲಿ ಓಡಾಡಿದಂತಹ ನಮಗೆ ಆ ಸಂದರ್ಭದಲ್ಲಿ ಓದುವಂತಹ ಸಂದರ್ಭದಲ್ಲಿ ಆಶಯವನ್ನು ನೀಡಿರುವಂತಹ ಎಲ್ಲರನ್ನ ಮಾತಾಡಿಸ್ಕೊಂಡು ಬರಬೇಕು ಎನ್ನುವಂತಹ ಪ್ರೀತಿಯಿಂದ ಬಂದಂತಹ ಮರಿಯಪ್ಪ ಸರ್ ಅವರು ಇದೀಗ ಮಾತಾಡ್ತಾರೆ. ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ನಾನು ಇಲ್ಲಿವರೆಗೆ ಈ ಥರ ವೇದಿಕೆ ಮೇಲೆ ಯಾವತ್ತೂ ಮಾತಾಡೋಕ್ಕೂ ಬರಲ್ಲ ಜಾಸ್ತಿ. ಇದೇ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ನಾನು ವೇದಿಕೆ ಮೇಲೆ. ಇಷ್ಟು ಆರ್ಮಿ ಸೇರಿದ್ದೇನೆ ಅಂದರೂ ನಾನು ಯಾರ ಹತ್ರ ಇದು ಮಾತಾಡೋದು. ಆದರೆ ನನಗೆ ಮಾತಾಡೋಕ್ಕೆ ಒಂದಷ್ಟೇ ಜಾಸ್ತಿ ಬರಲ್ಲ. ಬೇರೆಲ್ಲ ಮಾಡೋಕ್ಕಂದ್ರೆ ಮಾಡ್ತೇವೆ, ಆದರೆ ಇದು ಮಾತಾಡೋದಂದರೆ ನನಗೆ ಅಭ್ಯಾಸ ಇಲ್ಲ. ಚಿಕ್ಕವನಿಂದನೂ ಈ ಥರ ಯಾವತ್ತೂ ಮಾತಾಡಿಲ್ಲ. ಹಾಗಾಗಿ ಸ್ವಲ್ಪ ಮಾತಾಡೋಕ್ಕೂ ಮುಜುಗರ ಆಗುತ್ತೆ ನನಗೆ. ನಾವು ಹುಟ್ಟಿದವರು ಗದಗ ಡಿಸ್ಟಿಕ್, ರೋಣ ತಾಲೂಕು, ಮಲ್ಲಾಪುರ ಅಂತ. ನನ್ನ ತಂದೆ ತಾಯಿ, ನಾನು ಚಿಕ್ಕವನಿದ್ದೆ, ಒಂದು ವರ್ಷದವನಿದ್ದಾಗಲೇ ಇಲ್ಲಿ ಕಾರ್ಕಳದಲ್ಲಿ ಬಂದಿದ್ದರು. ಕಾರ್ಕಳದಲ್ಲಿ ಬಂದು ನವೀನಣ್ಣ ಅವರಿದ್ದಾರಲ್ಲ, ಅವ್ರ ಮನೆ ಹತ್ರ ಬಾಡಿಗೆ ಇದ್ವಿ. ಇಲ್ಲಿಂದನೇ ನಾವು ಶಾಲೆ ಎಲ್ಲ ಕಲ್ತಿದ್ದು, ಕಾಬೇಡ್ ಶಾಲೆಯಲ್ಲಿ. ನಾನು 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೆ ಶಾಲೆ ಕಲ್ತೀನಿ. ನನ್ನ ತಂಗಿ, ನನ್ನ ತಮ್ಮ ಇಲ್ಲೇ ಹುಟ್ಟಿರೋದು. ಆಮೇಲೆ ನನ್ನ ಅಪ್ಪನಿಗೆ ಹುಷಾರಿಲ್ಲ ಅಂಥೇಳಿ ಇಲ್ಲಿಂದ ಹೋಗುವಂಥ ಪರಿಸ್ಥಿತಿ ಬಂದಾಗ ನಾವು ನಮ್ಮೂರಲ್ಲಿ ಹೋಗಿ ಸ್ವಲ್ಪ ಸೆಟ್ಲಾಗಿದ್ದು. ಅಲ್ಲಿ 10ನೇ ಕ್ಲಾಸ್ವರೆಗೆ ಶಾಲೆ ಕಲಿತೆ. ಆಮೇಲೆ ಫಸ್ಟ್ PUC ಕಲಿತಾ ಇದ್ದೆ. ಅರ್ಧದಲ್ಲೇ ಸೆಲೆಕ್ಷನ್ ಇತ್ತಂತೇಳಿ ಹೋದೆ ಸೆಲೆಕ್ಷನ್ನಿಗೆ. ಸೆಲೆಕ್ಷನ್ ಹೋದಾಗ ನಂದು ಆರ್ಮಿ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆದಾಗ ನನಗೆ ತುಂಬ ಖುಷಿ ಆಯಿತು. ತರಬೇತಿ ಎಲ್ಲ ಸ್ಪೋರ್ಟ್ಸಲ್ಲಿ ಇದರಲ್ಲಿದ್ದೆ ನಾನು. ಇಲ್ಲಿ ಕಾವೇಡ್ ಶಾಲೆಯಲ್ಲಿರುವಾಗ 800 ಮೀಟರ್ ರನ್ನಿಂಗ್ ಓಡ್ತಿದ್ದೆ, ಹೈ ಜಂಪ್ ಮಾಡ್ತಿದ್ದೆ, ಖೋ ಖೋ ಆಡ್ತಿದ್ದೆ. ಸ್ಪೋರ್ಟ್ಸಲ್ಲಿದ್ದವ್ರಿಗೆ ಆರ್ಮಿಯಲ್ಲಿ ಹೋಗೋಕ್ಕೇನೆಲ್ಲ ಈಸಿ ಆಗುತ್ತೆ, ಆ ಥರ ಏನು ಇದಿಲ್ಲ. ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆದಮೇಲೆ ಇಲ್ಲೇ ಮಂಗಳೂರು ಏರಿಯಾದಲ್ಲೇ ನಮ್ಮದು ಬರೋದಿಲ್ಲ. ಮಂಗಳೂರು ಏರಿಯಾದಲ್ಲಿ ಬಂದು ಮತ್ತು ನಂದು ವೆಲ್ಲಿಂಗ್ಟನ್, ಊಟಿ, ತಮಿಳ್ನಾಡಲ್ಲಿ ಟ್ರೈನಿಂಗ್ ಆಯಿತು. ಟ್ರೈನಿಂಗಲ್ಲಿ ಸ್ವಲ್ಪ ಹಾಡಾಗುತ್ತೆ, ಆದರೂ ಮಾಡುವಂಥ ಮನೆ ಪರಿಸ್ಥಿತಿ ಆದರೂ ನೋಡಿ ಮಾಡಲೇಬೇಕಂತ ಅನಿಸುತ್ತೆ ಯಾರಿಗಾದರೂ. ಟ್ರೈನಿಂಗಲ್ಲಿ ಮಾತ್ರ ತುಂಬ ಹೊಡಿತಾರೆ. ಹೊಡೆಯೋದಕ್ಕೆ ನಮ್ಮ ಕರ್ನಾಟಕದವ್ರು ಮಾತ್ರ ಯಾರೂ ಹೋಗಿಲ್ಲ. ಜಾಸ್ತಿ ಜನ, ಒಂದು 4 ಜನ ಹೋಗಿದ್ದಾರೆ ನಮ್ಮ ಬ್ಯಾಚಲ್ಲಿ ಹೊಡೆಯೋದಕ್ಕೆ, ಆಗಲ್ಲ ಅಂಥೇಳಿ. ಜಮ್ಮು ಕಾಶ್ಮೀರ ಬರೋರಿಗೆಲ್ಲ ಈಸಿನೇ, ಯಾಕಂದ್ರೆ ಅವರು ಸಿವಿಲ್ ಮೇಲೆ ಯಾರೂ ಅಟ್ಯಾಕ್ ಮಾಡಲ್ಲ. ಅವರು ಆರ್ಮಿದವ್ರ ಮೇಲೇ ಅಟ್ಯಾಕ್ ಮಾಡೋಕ್ಕಂತೇಳಿ ಬರ್ತಾರೆ ಅವ್ರು ಬರೋದು. ಅಲ್ಲಿ ಚೆನ್ನಾಗಿದೆ, ಆ ಥರ ಏನಿಲ್ಲ. ಟೆರರಿಸ್ಟ್ ಜಾಸ್ತಿ ಇದ್ದಾರೆ ಅಷ್ಟೇ. ಆದರೆ ಸಿವಿಲನಿಗೆ ಯಾರಿಗೂ ಇವತ್ತರ ಟೂರಿಸ್ಟ್ ಮೇಲೆ ಯಾವುದು ಮಾಡಲ್ಲ. ಯಾಕಂದರೆ ಆರ್ಮಿದವರು ಇವಾಗ ಜನ್ರೇಷನ್ ಎಲ್ಲ ಚೇಂಜ್ ಆಗಿದೆಲ್ಲ, ಆ ಕಾರಣದಿಂದ ಅವರು ಇವ್ರ ಮೇಲೆ ಮಾಡಿದ್ದು, ಟೂರಿಸ್ಟ್ ಮೇಲೆ ಮಾಡಿದ್ದು. ನಮ್ಮ ಮೇಲೆ ಮಾಡುವಂಥ ಪ್ರಯೋಗವನ್ನೆಲ್ಲ ಅವ್ರ ಮೇಲೆ ಮಾಡಿದ್ದು ಅಷ್ಟೇ ಅವರು. ನಾನು ಟ್ರೈನಿಂಗ್ ಮುಗಿಸಿದೆ 2019 ಡಿಸೆಂಬರಲ್ಲಿ ಹೋದೆ ನಾನು ವೆಲ್ಲಿಂಗ್ಟನ್ MRCಯಲ್ಲಿ 1 ವರ್ಷ ಟ್ರೈನಿಂಗ್ ಮಾಡಿದೆ. ಟ್ರೈನಿಂಗ್ ಮುಗಿದ ತಕ್ಷಣ ಅಸ್ಸಾಮಲ್ಲಿದ್ದೆ ನಾನು. ಒಂದೂವರೆ ವರ್ಷ ಅಸ್ಸಾಮಲ್ಲಿದ್ದೆ. 2 ವರ್ಷ ಅರುಣಾಚಲ್ ಪ್ರದೇಶದಲ್ಲಿದ್ದೆ, ಚೈನಾ ಬಾರ್ಡ್ರಲ್ಲಿ. ಮತ್ತು ಅಲ್ಲಿಂದ UPಗೆ ಹೋದ್ವಿ. UPಯಲ್ಲಿ ಒಂದೂವರೆ ವರ್ಷ ಇದ್ದೆ. ಇವಾಗ ಪ್ರೆಸೆಂಟ್ ಇರೋದು ನಾನು ಜಮ್ಮು ಕಾಶ್ಮೀರದಲ್ಲಿ. ನಾವು PUC ಕಲಿತಾ ಇರುವಾಗ ಏನಾಗಿತ್ತಂದರೆ ಸೆಲೆಕ್ಷನ್ ಗದಗಲ್ಲೇ ಇತ್ತು, ನಮ್ಮೂರಲ್ಲೇ ಇತ್ತು, ನಮ್ಮ ಡಿಸ್ಟಿಕಲ್ಲೇ ಇತ್ತು. ನಾ ಸ್ಪೋರ್ಟ್ಸಲ್ಲಿ ಇರೋದ್ರಿಂದ ನನಗೆ ಸ್ವಲ್ಪ, ನಾನು 800 ಮೀಟರ್ ರನ್ನಿಂಗಲ್ಲಿ ಸ್ಟೇಟಲ್ಲಿ ಕಾಂಪಿಟೇಷನ್ ಮಾಡಿದ್ದೆ ಒಂದು ಸತಿ. ಸ್ಟೇಟಲ್ಲಿ ಕಾಂಪಿಟೇಷನ್ ಮಾಡೋದ್ರಿಂದ ನಾನು ರನ್ನಿಂಗಲ್ಲಿ ಅಷ್ಟೊಂದು ವೀಕ್ ಇರಲಿಲ್ಲ. ಹಂಗೆ ರನ್ನಿಂಗಲ್ಲಿ ಇದ್ದರಿಂದ ಪಾಸ್ ಆಗಿದೆ ಅಷ್ಟೇ, ಮತ್ತು ಅದು ಬಿಟ್ಟರೆ ಬೇರೆ ಏನಿಲ್ಲ. ಥ್ಯಾಂಕ್ ಯು, ಧನ್ಯವಾದಗಳೆಲ್ಲ. ಇದೊಂದು
ಸುಂದರ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಸತತ 4 ವರ್ಷದಿಂದ ಈ ಕಾರ್ಯಕ್ರಮಗಳನ್ನು ನಮ್ಮ ಸೇನೆಯಲ್ಲಿ ಕಾರ್ಗಿಲ್ ವಿಜಯೋತ್ಸವದ ದಿವಸದಂದು ಮಾಡ್ತಾ ಬಂದಿದ್ದಾರೆ. ಮೊದಲನೇದಾಗಿ ಈ ಶಾಲೆಯ ಎಲ್ಲ ಆಡಳಿತ ಮಂಡಳಿಯವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವರ ಕ್ಲಿಪ್ಪಿಂಗ್ಸನ್ನು ಇಲ್ಲಿ ತೋರಿಸುವಾಗ ನಿಜವಾಗಲೂ ಕಣ್ಣು ಉಕ್ಕಿ ಬಂತು. ನಾವೆಲ್ಲ ನಮ್ಮ ಊರಲ್ಲಿ, ನಮ್ಮ ಮನೆಯಲ್ಲಿ ಭಾಳ ಸಂತೋಷದಿಂದ ಇದ್ದೇವೆ, ನಮ್ಮ ಹೆಂಡತಿ ಮಕ್ಕಳು ಸಂಸಾರದೊಂದಿಗೆ. ಆದರೆ ಸೇನೆಯ ದೇಶದ ಗಡಿಯಲ್ಲಿ ಹಗಲು ರಾತ್ರಿ ಎನ್ನದೆ ವರ್ಷಾನುಗಟ್ಟಲೆ ಆ ಚಳಿಯೊಂದಿಗೆ ನೀರಿನ ವ್ಯವಸ್ಥೆ ಇಲ್ಲ, ಫುಡ್ಡಿನ ವ್ಯವಸ್ಥೆ ಇಲ್ಲ, ಯಾವುದಕ್ಕೂ ಬೇಕಾದರೂ ಸೇನೆಯನ್ನೇ ಅವಲಂಬಿಸಬೇಕು. ಆ ಸಂದರ್ಭದಲ್ಲಿ ಯುದ್ಧದ ಸಮಯದಲ್ಲಿ ಏನೆಲ್ಲ ಕಷ್ಟಗಳು ಇರ್ತವೆ ಅಂತೇಳಿ ಆ ಸ್ಲೈಡ್ ಮತ್ತು ನಾನು ಯೂಟ್ಯೂಬ್ ಮುಖಾಂತರ ಎಲ್ಲ ನೋಡಿದ್ದೇವೆ. ಅದನ್ನೆಲ್ಲ ನೋಡುವಾಗ ನಿಜವಾಗಿಯೂ ಮನ ಉಕ್ಕಿ ಬರ್ತದೆ. ನಿಜವಾದ ದೇಶಪ್ರೇಮ ಬರುವುದು ಸೈನಿಕನಾಗಿ ಸೇರಿದ ಮೇಲೆ ಮಾತ್ರ. ಈಗಿನ ರಾಜಕಾರಣಿಗಳಿಗೆ ಅದರ ಅನುಭವ ಇರಲಿಕ್ಕಿಲ್ಲ. ನಾನೊಂದು ಹೇಳುವ ವಿಚಾರ ಏನಂದರೆ, ದೇಶದ ರಾಜಕಾರಣಿ ಆಗುವಂಥವರು ಮೊದಲನೇದಾಗಿ ಸೇನೆಗೆ ಸೇರಬೇಕು. ಸೇನೆಯಲ್ಲಿ ಮಿನಿಮಮ್ 5 ವರ್ಷ ಆದರೂ ಸೇವೆಯನ್ನು ಸಲ್ಲಿಸಿ ಮತ್ತೆ ಸೇನೆಗೆ ಬಂದರೆ ಮಾತ್ರ ಅವರಿಗೆ ನಿಜವಾದ ದೇಶಭಕ್ತಿ, ದೇಶಪ್ರೇಮ ಹುಡ್ತದಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು. ನಮ್ಮೊಂದಿಗೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರ್ ಅವರಿದ್ದಾರೆ. ನಾನು ತುಂಬ ಅವರನ್ನು ಗೌರವಿಸ್ತೇನೆ. ಅವರ ಸಹೋದರ ನಮ್ಮ ಸಮಕಾಲೀನರು, ಅವರು ಕಾಲೇಜಿನಲ್ಲಿ ನನಗಿಂತ 1 ವರ್ಷ ಸೀನಿಯರ್ ಇದ್ದರು, ಹರೀಶ್ ಕಾರ್ಣಿಕ್ ಅಂತ. ಇಂಥವರನ್ನು ರಾಜಕಾರಣಕ್ಕೆ ಗೌರ್ಮೆಂಟಿಂದ ನಮ್ಮ ದೇಶದಲ್ಲಿ ಕಾನೂನನ್ನು ಮಾಡಬೇಕು. ನಾನು ಹೇಳುವುದಾದರೆ ಸೈನ್ಯಕ್ಕೆ ಸೇರಿ ಮತ್ತೆ ರಾಜಕಾರಣಕ್ಕೆ ಬನ್ನಿ ಅಂತೇಳಿ. ಯಾರು ಕೂಡ ಅಂಗೂಠ ಛಾಪು ಹಾಕುವವರು ರಾಜಕಾರಣಕ್ಕೆ ಬಂದರೆ ನಮ್ಮ ಪರಿಸ್ಥಿತಿ ಇದೆ. ಯಾಕಂದರೆ ಇವರು ರಾಜಕಾರಣಕ್ಕೆ ಬಂದರೆ ಖಂಡಿತ ದೇಶ ಉದ್ಧಾರ ಆಗ್ತದೆ ಅನ್ನುವ ಗ್ಯಾರಂಟಿಯನ್ನು ನಾನು ಕೊಡ್ತೇನೆ. ಈ ರಾಜಕಾರಣಿಗಳು ಹಲವಾರು ಗ್ಯಾರಂಟಿಗಳನ್ನು ಕೊಡ್ತಾರೆ. ಆದರೆ ನಿಜವಾಗಿ ಹೇಳುವುದಂದರೆ ಸೈನಿಕರು ನಮ್ಮ ರಾಜಕಾರಣವನ್ನು ನಡೆಸಬೇಕು. ಅಲ್ಲಿವರೆಗೆ ನಮ್ಮ ದೇಶ ಉದ್ಧಾರ ಆಗುವುದಿಲ್ಲ. ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಬಂತು. ಆ ಸಂದರ್ಭದಲ್ಲಿ ನಮಗೆ ಬೇರೆಯೇ ಮುಸ್ಲಿಂ ರಾಷ್ಟ್ರ ಬೇಕಂತೇಳಿ ಪಾಕಿಸ್ತಾನ ಬೇರೆ ಆಯಿತು, ಬಾಂಗ್ಲಾದೇಶ ಬೇರೆ ಆಯಿತು. ನಾನು ಹೇಳ್ತೇನೆ, ನಮ್ಮ ದೇಶದ ಸೈನಿಕರು ನಮ್ಮ ಅಖಂಡ ಭಾರತವನ್ನಾಗಿ ಮಾಡಬೇಕು. ಆವಾಗ ಮಾತ್ರ ಯುದ್ಧ ಆಗುವುದಿಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಯಾವುದು ನಾವೆಲ್ಲ ಬಿಟ್ಟುಕೊಟ್ಟಿದ್ದೇವೆ ಅದನ್ನೆಲ್ಲ ದೇಶಕ್ಕೆ ಸೇರಿಸ್ಕೊಳ್ಬೇಕು. ಆಗ ಜಗಳ ಯಾರ ಹತ್ರ ಮಾಡುವುದಂತ ಗೊತ್ತಾಗೋದಿಲ್ಲ. ಆದರೆ ಒಂದು ಸಂಶಯ ಇದೆ, ಒಳಗಿದ್ದುಕೊಂಡೇ ಜಗಳ ಮಾಡ್ತಾರೆ ಏನಂತ. ಅದು ಆಗಲಿಕ್ಕೆ ನಮ್ಮ ಸರ್ಕಾರ ಬಿಡಲಿಕ್ಕಿಲ್ಲ. ಆದರೆ ಸಹ ಇಂಥ ಸಂದರ್ಭದಲ್ಲಿ ನಿಜವಾಗಲೂ ನಾನು ಹುಲಿಯಪ್ಪರವರನ್ನು ಅಂಥವರನ್ನು ನೆನಪು ಮಾಡಿಕೊಳ್ಬೇಕು. ಮಕ್ಕಳೇ, ಇಂಥ ಕಾರ್ಯಕ್ರಮಗಳು ಆದಾಗ ನಮ್ಮ ಮಕ್ಕಳಲ್ಲಿ, ಅದು ಕೂಡ ಗೌರ್ಮೆಂಟ್ ಶಾಲೆ ಇರ್ಬೋದು, ಅಂಥ ಮಕ್ಕಳಲ್ಲಿ ಸೇವಾ ಮನೋಭಾವ ಉಳಿತದೆ. ಸೇನೆಯಲ್ಲಿ ಸೇರಬೇಕು, ದೇಶಕ್ಕಾಗಿ ದುಡಿಬೇಕು, ದೇಶಕ್ಕನ್ನಾದರೆ ಏನಾದರೂ ಮಾಡಬೇಕೆನ್ನುವ ಮನೋಭಾವನೆ ಮಕ್ಕಳಲ್ಲಿ ಹುಡ್ತದೆ. ನನ್ನ ಹತ್ತಿರ ನಮ್ಮ ಮನೆ ಅಂಗಳದಲ್ಲಿ ಆಡಿದ ಹುಡುಗ, ನಮ್ಮದೇ ಬಾಡಿಗೆ ಮನೆಯಲ್ಲಿ ಇದ್ದರು ಅವರ ತಂದೆ ತಾಯಿ ಮರಿಯಪ್ಪ. ಅವನು ಸಣ್ಣದಾವಾಗಿನಿಂದ ನಾನು ಬಲ್ಲೆ, ನನ್ನ ಮಕ್ಕಳೊಟ್ಟಿಗೆ ಆಡಿದವನು. ಅವನು ಹೇಳಿದ, ಸೇನೆಯಲ್ಲಿರುವಾಗ ಸುಮಾರು ಪೆಟ್ಟುಗಳನ್ನೆಲ್ಲ ತಿಂದಿದ್ದೇನೆ ನಾನು ಅಂತೇಳಿ. ಹುಲಿಯಪ್ಪನವರಿಗೆ ಸನ್ಮಾನ ಮಾಡುವಾಗ ನನ್ನಲ್ಲಿ ಮೆಲ್ಲಗೆ ಪಿಸುಗುಟ್ಟಿದ, ಅಣ್ಣ ನನಗೆ ಭಾಷಣ ಮಾಡಲಿಕ್ಕೆ ಬರುವುದಿಲ್ಲ, ಅವರು ಭಾಷಣ ಮಾಡಿದ್ದಾರೆ, ನಾನು ಕೂಡ ಮಾಡಬೇಕಂತೇಳಿ. ಏನಿಲ್ಲ ಮಾರೆ, ನನಗೆ ಸನ್ಮಾನ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳು, ಮತ್ತು ಮಕ್ಕಳೆಲ್ಲ ಸೇನೆ ಅಂತ ಹೇಳಿದೆ. ಆದರೆ ಚೆನ್ನಾಗಿ ಮಾತಾಡಿದ್ದಾನೆ. ನಿಜವಾಗ್ಲೂ ಇಂಥ ಅವಕಾಶಗಳು ಅವರಿಗೆ ಸಿಗಬೇಕು. ನೀವು ಅವರನ್ನು ಗುರುತಿಸಿ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀರಿ. ಇಂದು ಮುಂದೆ ಅವನು ಕೂಡ ಒಳ್ಳೆ ಭಾಷಣಕಾರನಾಗ್ತಾನೆ. ನನಗೆ ಕೂಡ ಭಾರಿ ಹೆಮ್ಮೆ. ಅವನು ಸೇನೆಯಲ್ಲಿ ಮಾತ್ರ ಪೆಟ್ಟು ತಿಂದದಲ್ಲ, ಸಣ್ಣದಿರುವಾಗ ಅವನು ಶಾಲೆಗೆ ಹೋಗಬೇಕಾದ್ರೆ ಅವನ ತಂದೆ ತಾಯಿ
ದಿನ ಪೆಟ್ಟು ಕೊಟ್ಟೆ ಅವನನ್ನು ಶಾಲೆಗೆ ಕಳಿಸ್ತಾ ಇದ್ರು. ಯಾಕಂದರೆ ಶಾಲೆಗೆ ಹೋಗ್ಲಿಕ್ಕೆ ಕೇಳ್ತಾ ಇರಲಿಲ್ಲ ಅವನು. ಅವರ ತಂದೆ ತಾಯಿ ಮಾತ್ರ ಅಲ್ಲ, ನನ್ನಿಂದಲೂ ಪೆಟ್ಟು ತಿಂದಿದ್ದಾನೆ ಅವನು. ಹೇಗೆ ಅಂದರೆ ನನ್ನ ಮಗನ ಪ್ರಾಯದವನು, ಮಗನಗಿಂತ ಸಣ್ಣ ಪ್ರಾಯದವನು ಕೂಡ ಏನು ಮಕ್ಕಳು ಮಾಡುವ ಸಣ್ಣ ತಪ್ಪಿಗೆ ಪೆಟ್ಟನ್ನು ಕೊಟ್ಟಿದ್ದೇನೆ. ಅದೇ ಕೈಯಿಂದ ಅವನನ್ನು ಇವತ್ತು ಸನ್ಮಾನ ಮಾಡಿದ್ದೇನೆ. ಅದು ನಿಜವಾಗ್ಲೂ ನನಗೆ ಗೌರವ ಕಾಣಿಸ್ತದೆ. ಮುಂದೆ ಪೆಟ್ಟು ಕೊಟ್ಟದನ್ನು ಅವನು ಏನು ತಪ್ಪಾಗಿ ತಿಳ್ಕೊಳ್ಬಾರ್ದು. ನನ್ನ ಮಕ್ಕಳಿಗೆ ಕೊಟ್ಟಾಗೆ ಅವನಿಗೂ ಕೊಟ್ಟಿದ್ದೇನೆ ಅಂತ ಎಣಿಸ್ತೇನೆ. ಜುಲೈ 26 ನಮ್ಮ ಯೋಧರಿಗಾಗಿ ಸೇನೆಯಲ್ಲಿ ಮಡಿದ ಕಾರ್ಗಿಲ್ ಯುದ್ಧದಲ್ಲಿ ಸುಮಾರು 527 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸಾಧಾರಣ 300ಕ್ಕಿಂತಲೂ ಹೆಚ್ಚಾಗಿ ಅಂಗವಿಕಲರಾಗಿದ್ದಾರೆ. ಆ ಕಾರ್ಗಿಲ್ ವಾರ್ ಎನ್ನುವುದು ಸತತ 1999ರಲ್ಲಿ ಪ್ರಾರಂಭ ಆಗಿ ಮೇ ತಿಂಗಳಲ್ಲಿ ಪ್ರಾರಂಭ ಆಗಿದ್ದು ಸತತ 2 ತಿಂಗಳ ಕಾಲ ನಡೆಯಿತು. 2 ತಿಂಗಳಲ್ಲಿ ಮಡಿದಂಥ ಎಲ್ಲ ನಮ್ಮ ಸೇನೆಯವರಿಗೆ ಈ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನಮ್ಮ ಫ್ಯಾಮಿಲಿಗೋಸ್ಕರ, ಎಲ್ಲ ದೇಶದ ಪ್ರಜೆಗಳಿಗೋಸ್ಕರ ಬಾರ್ಡರಲ್ಲಿ ತಿಂಗಳಗಟ್ಟಲೆ, ವರ್ಷಗಟ್ಟಲೆ ಆ ಚಳಿಯನ್ನು ಸಹಿಸದೆ, ಎಷ್ಟು ಚಳಿ ಇರ್ತದೆ ಅಂತ ಹೇಳಿದ್ರೆ ಕುಡಿಯುವ ನೀರನ್ನು ಗ್ಲಾಸಿಗೆ ಹಾಕಿದ್ರೆ ಅದು ಐಸ್ ಆಗಿ ಬಿಡ್ತದೆ, ಕುಡಿಲಿಕ್ಕೆ ಆಗುದಿಲ್ಲ. ಒಂದು ಯುದ್ಧ ಆಗುವ ಸಂದರ್ಭದಲ್ಲಿ ಅವರಿಗೊಂದು ಫುಡ್ ಸಪ್ಲೈ ಇರ್ಬೋದು, ಅದನ್ನೆಲ್ಲ ಅಲ್ಲಿಗೆ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗುವಂಥದ್ದು ಬಹಳ ಕಠಿಣವಾದ ಪ್ರದೇಶ. ಮೊನ್ನೆ ನಮ್ಮ ಪಹಲ್ಗಾಮ್ ಇನ್ಸಿಡೆಂಟ್ ಆದಾಗ ಒಂದು ಮಗು ಸೇನೆಯವರಿಗೆ ನೀರು ಮತ್ತು ಫುಡ್ಡನ್ನು ಕೊಟ್ಟಿದ್ದು, ಅದನ್ನು ಅವರು ಗುರುತಿಸಿ ಮೊನ್ನೆ ಸನ್ಮಾನ ಮಾಡಿದ್ದಾರೆ. ಆ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ದೇಶದ ಬಗ್ಗೆ, ಸೇನೆ ಬಗ್ಗೆ ಎಂದು ಎಷ್ಟು ಅಭಿಮಾನ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಂತ ಒಂದು ಮನೋಭಾವ ಎಲ್ಲ ಮಕ್ಕಳಲ್ಲಿ ಬರಬೇಕು. ಈ ವಯಸ್ಸಿನಿಂದಲೇ ನಮ್ಮ ದೇಶ ಏನು, ನಮ್ಮ ಸೈನ್ಯ ಏನು, ನಮ್ಮ ಸೈನ್ಯಕ್ಕೋಸ್ಕರ ನಾವು ಏನೆಲ್ಲ ಮಾಡಬೇಕು ಎನ್ನುವುದನ್ನು ಎಲ್ಲರೂ ಮನಗಂಡ್ರೆ ನಮ್ಮ ದೇಶ ಮುಂದಕ್ಕೆ ಖಂಡಿತವಾಗಿಯೂ ಒಂದು ಬಹಳ ಒಳ್ಳೆಯ ದೇಶವಾಗಿ ಜಗತ್ತಿನಲ್ಲಿ ಗುರುತಿಸಿಕೊಳ್ತದೆ ಅಂತ ಹೇಳಲಿಕ್ಕೆ ಒಂದು ಬಹಳ ದೊಡ್ಡ ದುರಂತ ಏನಂದರೆ, ಕಾರ್ಗಿಲ್ ಯುದ್ಧ ಆದಾಗ ನಮ್ಮ ದೇಶದಲ್ಲೇ ಇದ್ದುಕೊಂಡವರು ನಮ್ಮ ಸೇನೆಯ ಬಗ್ಗೆ, ಯುದ್ಧದ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಕಾರ್ಗಿಲಿಗೆ ಕೆಲವೊಂದು ವಿರೋಧ ಪಕ್ಷದವರು ಎಲ್ಲ, ಕೆಲವೊಂದು ಪಕ್ಷದವರು ಅವರಿಗೆ ಏನು ಅವರ ಇದಕ್ಕೆ ಕಡಿಮೆ ಆಗ್ತದೆ ಅಂತೇಳಿ ಯುದ್ಧನೇ ಆಗಿಲ್ಲ ಅನ್ನುವ ರೀತಿಯಲ್ಲಿ ಕೆಲವು ಮಾಧ್ಯಮಗಳು ಕೂಡ ಪ್ರಸಾರವನ್ನು ಮಾಡಿದ್ರು. ನಿಜವಾಗ್ಲೂ ಬಹಳ ಬೇಜಾರದ ಸಂಗತಿ. ಅಂಥದ್ದೆಲ್ಲ ಆಗಬಾರ್ದು. ನೀವೆಲ್ಲ ಮಕ್ಕಳು ಸಣ್ಣವರಿದ್ದೀರಿ, ಮುಂದಕ್ಕೆ ನಮ್ಮ ದೇಶದ ಒಳ್ಳೆಯ ಪ್ರಜೆಗಳಾಗುವಂಥವರು. ನೀವೆಲ್ಲ ಸೇನೆಗೆ ಬರುವಂತಹ, ಸೇನೆಗೆ ಸೇರುವಂತಹ ಒಂದು ಮನಸ್ಸನ್ನು ಮಾಡಿಕೊಳ್ಳಿ. ಕನಿಷ್ಠ ಒಂದು 2 ರಿಂದ 5 ವರ್ಷ ಆದರೂ ಸೇನೆಯಲ್ಲಿ ಇದ್ದು ಬಂದು ನಿಮಗೆ ಸಿಗುವಂಥ ಗೌರವನೇ ಬೇರೆ. ನೀವು ಸೇನೆಯಲ್ಲಿ ಇದ್ದೀರಂದರೆ ಎಲ್ಲರಿಗೂ, ಈಗ ಅವನು ಸೇರಿ ಒಂದು 2-3 ವರ್ಷ ಆಗಿರ್ಬೋದು ಸೇನೆಗೆ, ಆದರೆ ಅವನನ್ನು ಇಲ್ಲಿಗೆ ಕರೆಸಿ ನಾವಿಲ್ಲಿ ಗೌರವಿಸಿದ್ದಕ್ಕೆ ಎಲ್ರಿಗೂ ಹೆಮ್ಮೆ ಆಗ್ತದೆ. ಅವನು ಹೇಳಿದ ಅವರ ತಂದೆ ತಾಯಿಯವರು ಇದ್ದಾರಂತೇಳಿ ನನಗೆ ಗೊತ್ತಿರಲಿಲ್ಲ. ಇದರನ್ನೇ ಅವರನ್ನು ಕೂಡ ಕರೆಸ್ತಿದ್ದೆ, ಅವರಿಗೂ ತುಂಬ ಗೌರವ ಆಗ್ತಿತ್ತು. ಅವನು ಈಗ ಕೇಳಿದಾಗ ಹೇಳ್ದ ಅವರು ಕೂಡ ಇದ್ದಾರಂತೇಳಿ. ತುಂಬ ಬೇಸರವಾಯಿತು ನನಗೆ. ಅವ್ರು ಬಂದಿದ್ದರೆ ಅವನನ್ನು ಕೂಡ ಮೆಚ್ಚುಗೆ ಪಡ್ತಿದ್ರು. ಅವನಿಗೆ ಸೇನೆಯಲ್ಲಿರುವಾಗ ಅವನಿಗೆ ಭಾಷಣ ಮಾಡಲಿಕ್ಕೆ ಹೇಳ್ತಿದ್ರಂತೆ, ಆದರೆ ಅವನು ಪನಿಷ್ಮೆಂಟ್ ಬೇಕಾದರೆ ತಗೊಳ್ತಿದ್ದಂತೆ, ಭಾಷಣ ಮಾಡ್ತಿದ್ದಿಲ್ಲಂತೆ. ಇನ್ನು ಮುಂದೆ ಒಳ್ಳೆಯ ಭಾಷಣಗಾರರಾಗಲಿ, ಇಂಥ ವೇದಿಕೆಗಳು ಸುಮಾರೆಲ್ಲ ಸಿಗಲಿ ಅಂತ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಖಂಡಿತವಾಗಿಯೂ ಇದು ಭಾವನಾತ್ಮಕವಾದಂತಹ ಒಂದು ಕಾರ್ಯಕ್ರಮ. ಯಾಕೆ ಭಾವನಾತ್ಮಕವಾದಂತಹ ಕಾರ್ಯಕ್ರಮ ಅಂದರೆ, ನಮ್ಮ ಗಡಿನಾಡಿನಲ್ಲಿ ಬಂದೂಕನ್ನು ಹಿಡಿದು ನಮ್ಮ ವೈರಿಗಳನ್ನ ಎದುರಿಸ್ತಕ್ಕಂತಹ ಆ ಗುಂಡಿಗೆಯ ಧೈರ್ಯ ಇದ್ರೂ ಕೂಡ ಮರಿಯಪ್ಪ ಅವರು ಹೇಳಿದಂತಹ ಮಾತು ಇದೀಗ ಏನು ಅಂದರೆ, ನವೀನಣ್ಣನ ಮಾತನ್ನ ಕೇಳ್ತಾ ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಸರ್, ಒಂಚೂರು ಎದ್ದು ಅಂದರೆ ಅಲ್ಲಿ ಆ ಬಾಲ್ಯದ ಒಡನಾಟ ಪ್ರಾಯಶಃ ಅವರಿಗೆ ಮತ್ತಷ್ಟು ಬಂಧನವನ್ನು ಉಂಟು ಮಾಡ್ತಾ ಇದೆ. ಅವರ ಕೈಯಿಂದಲೇ ಪೆಟ್ಟು ತಿಂದದ್ದು ದಿನಗಳು, ಅದನ್ನು ನೆನ್ಪು ಮಾಡಿಕೊಂಡು ಭಾವುಕರಾಗಿ ಒಂಚೂರು ಹೊರಗೆ ಬಂದರು. ಖಂಡಿತವಾಗಿಯೂ ಸಂಬಂಧಗಳೇ ಹಾಗೆ ನಮ್ಮನ್ನು ಒಗ್ಗೂಡಿಸುವಂಥದ್ದು, ಒಂದುಗೂಡಿಸುವಂಥದ್ದು. ಕಳೆದ 4 ವರ್ಷಗಳಿಂದ ನಾವು ಈ ಸಂಸ್ಥೆಯಲ್ಲಿ ಕಾರ್ಗಿಲ್ ವಿಜಯ ದಿವಸವನ್ನು ಅರ್ಥಪೂರ್ಣವಾಗಿ ಆಚರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ.
ಇದರ ಉದ್ದೇಶ ನಮ್ಮ ಎಲ್ಲ ವಿದ್ಯಾರ್ಥಿನಿಯರು ಜೀವನದಲ್ಲಿ ಶಿಸ್ತು, ಸಂಯಮ ಇದನ್ನು ಬೆಳೆಸಬೇಕು. ದೇಶ ಪ್ರೇಮವನ್ನು ಮೂಡಿಸಿಕೊಂಡು ದೇಶಕ್ಕಾಗಿ ನಿಸ್ವಾರ್ಥವಾದಂತಹ ಸೇವೆಯನ್ನು ಸಲ್ಲಿಸುವಂತಹ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ನಾವು ಹೇಳ್ತೇವೆ ಮಕ್ಕಳೇ. ಹುಟ್ಟಿಸಿದ ತಾಯಿ, ಬೆಳೆಸಿದ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾಗಿರುವಂಥದ್ದು. ಇಂತಹ ಭೂಮಿಯಲ್ಲಿ, ಭರತ ಭೂಮಿಯಲ್ಲಿ ಜನಿಸಿರುವಂತಹ ನಾವೆಲ್ಲರೂ ಧನ್ಯರು ಮಕ್ಕಳೇ. ನಾವೆಲ್ಲ ಇವತ್ತು ಬಹಳ ಸಮಸ್ಯೆ ಇಲ್ಲದೆ, ಯಾವುದೇ ರೀತಿಯ ಚಿಂತೆ ಇಲ್ಲದೆ ಜೀವನವನ್ನು ಮಾಡ್ತಾ ಇದ್ದೇವೆ ಅಂತ ಆದರೆ ಅದಕ್ಕೆ ಕಾರಣ ನಮ್ಮನ್ನು ಗಡಿಯಲ್ಲಿ ಕಾಯ್ತಾ ಇರುವಂತಹ ನಮ್ಮ ವೀರ ಯೋಧರು. ನಮ್ಮ ಭರತ ಭೂಮಿ ತನ್ನ ಸುತ್ತಮುತ್ತ ಗಡಿಯಲ್ಲಿ ಹಲವಾರು ವೈರಿ ರಾಷ್ಟ್ರಗಳನ್ನು ಹೊಂದಿರುವಂತಹ ದೇಶ ಮಕ್ಕಳೇ. ನಮ್ಮಿಂದಲೇ ಸಿಡಿದು ಹೋದಂತಹ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಚೀನಾ ಇರ್ಬೋದು, ಇವರೆಲ್ಲರೂ ಕೂಡ ಭಾರತದ ಏಳಿಗೆಯನ್ನು ಸಹಿಸ್ತಾ ಇಲ್ಲ. ಇವತ್ತು ಭಾರತ ವಿಶ್ವಗುರುವಾಗಿದೆ. ಇದನ್ನು ಸಹಿಸಲು ಸಾಧ್ಯ ಇಲ್ಲದಂತಹ ನಮ್ಮ ವೈರಿ ರಾಷ್ಟ್ರಗಳು ನಮ್ಮನ್ನು ಕಾಲೆಳೆಯುವಂತಹ ಪ್ರಯತ್ನವನ್ನು ಮಾಡ್ತಾನೇ ಇದೆ. ಪಾಕಿಸ್ತಾನವಂತೂ ನಮ್ಮ ಮೇಲೆ ಸತತವಾಗಿ 1948ರಿಂದಲೇ ಯುದ್ಧವನ್ನು ಮಾಡ್ತಾ ಬಂದಿದೆ. ಆದರೆ ಪ್ರತಿ ಸಲವೂ ಕೂಡ ಪೆಟ್ಟು ತಿಂದು ಹೋಗಿದೆ. ನಾಚಿಕೆ ಇಲ್ಲ ಅದಕ್ಕೆ. 1999ರಲ್ಲಿ ಮೇ 21ರಿಂದ ಜುಲೈ 26ರವರೆಗೆ ನಡೆದಂತಹ ಕಾರ್ಗಿಲ್ ಯುದ್ಧದ ನೇರವಾದಂತಹ ಒಬ್ಬ ಸಾಕ್ಷಿ ನಮ್ಮ ಮುಂದೆ ಇದ್ದಾರೆ. ಸುಮಾರು 527 ವೀರ ಯೋಧರನ್ನು ನಮ್ಮ ಸೇನೆ ಕಳೆದುಕೊಳ್ಳುವಂತಾಯಿತು. ಅದೆಷ್ಟೋ ಮಂದಿ ಅಂಗವೈಕಲ್ಯತೆಯನ್ನು ಪಡೆಯುವಂತಾಯಿತು. ಆದರೂ ಕೂಡ ನಮ್ಮ ವೀರ ಯೋಧರ ಸಾಹಸ, ಅದರ ಕಾರಣ ನಾವೆಂದು ಕಾರ್ಗಿಲ್, ದ್ರಾಸ್ ಸೆಕ್ಟರ್, ಟೈಗರ್ ಹಿಲ್ಸ್ ಇದೆಲ್ಲ ಪ್ರದೇಶಗಳನ್ನು ಮತ್ತೆ ಪಡೆಯುವಂತಾಯಿತು. ಇತ್ತೀಚೆಗೆ ನಡೆದಂತಹ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿ ಮಕ್ಕಳೇ, ಆ ದಾಳಿಗೆ ಭಾರತದ ಇಂದಿನ ನಾಯಕತ್ವ ಏನಿದೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ನಮ್ಮ ದೇಶ ಸೂಕ್ತ ಪ್ರತಿರೋಧವನ್ನು ತೋರಿಸಿದ್ದನ್ನು ನೋಡಿದ್ದೀರಿ. ಆಪರೇಷನ್ ಸಿಂಧೂರ್ ಎನ್ನುವಂತಹ ಈ ಒಂದು ಕಾರ್ಯಾಚರಣೆಯಲ್ಲಿ ಕೇವಲ 2 ದಿನದಲ್ಲಿ ನಮ್ಮ ಪಾಕಿಸ್ತಾನ ಮಂಡಿಯೂರುವಂತೆ ಮಾಡಿತು. ಇದರಲ್ಲೇ ಗೊತ್ತಾಗ್ತದೆ ನಮ್ಮ ಸೇನಾ ಬಲ ಯಾವ ರೀತಿಯಲ್ಲಿ ಇದೆ ಎನ್ನುವಂಥದ್ದನ್ನು. ದೇಶ ಅಂತಹ ಒಂದು ಸೈನಿಕ ಶಕ್ತಿಯನ್ನು ಹೊಂದಿದೆ. ಜಗತ್ತಿನಲ್ಲಿ ಬಹಳ ಬಲಿಷ್ಠವಾದಂತಹ ಸೇನಾ ನೆಲೆಯನ್ನು ನಾವು ಹೊಂದಿದ್ದೇವೆ. ಇವತ್ತು ಯಾರಿಗೂ ನಾವು ಅಂಜುವಂಥದ್ದಲ್ಲ ಮಕ್ಕಳೇ. ದೇಶಕ್ಕಾಗಿ ನಾವು ಯಾವ ರೀತಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬಹುದು ಎನ್ನುವಂಥದ್ದು ಬಹಳ ಮುಖ್ಯ ಮಕ್ಕಳೇ. ಅದಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿರುವಂಥದ್ದು. ನಮ್ಮ ಮಕ್ಕಳಲ್ಲಿಯೂ ದೇಶ ಪ್ರೇಮ ಇದೆ ಎನ್ನುವುದನ್ನು ಇವತ್ತು ನಾವು ಶ್ರೀಯುತ ರಂಗಪ್ಪ ಸರ್ ಅವರಿಗೆ ಕೊಟ್ಟಂತಹ ಒಂದು ಕಿಂಚಿತ್ತು ನಮ್ಮ ಕೊಡುಗೆ ಏನಿದೆ ಅದರಲ್ಲೇ ಗೊತ್ತಾಗ್ತದೆ. ಕೇವಲ ನಮ್ಮ ಒಂದು ರಿಕ್ವೆಸ್ಟಿಗೆ ನಮ್ಮ ಅದೆಷ್ಟೋ ವಿದ್ಯಾರ್ಥಿನಿಯರು ತಮ್ಮ ಕಿಂಚಿತ್ತು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮಕ್ಕಳು ಮನೆಗೆ ಹೋಗಿ ತಮ್ಮ ಹಿರಿಯರಲ್ಲಿ ಹೇಳಿದಾಗ ಅವರು ಕೊಟ್ಟಂತಹ ಕೊಡುಗೆ ಅದೆಷ್ಟು ದೊಡ್ಡ ಅಮೌಂಟ್ ಆಗಿ ಇಲ್ಲಿ ಇವತ್ತು ನಮಗೆ ಕೊಡಲಿಕ್ಕೆ ಸಾಧ್ಯ ಆಯಿತು ಮಕ್ಕಳೇ. ಇದು ದೇಶ ಪ್ರೇಮ ಮಕ್ಕಳೇ. ಇಲ್ಲಿಂದೇ ಪ್ರಾರಂಭವಾಗುವಂಥದ್ದು ದೇಶ ಪ್ರೇಮ. ಸೊ ಮುಂದಿನ ದಿನಗಳಲ್ಲಿ ನೀವು ಕೂಡ ಸೇನೆಯಲ್ಲಿ ಸೇವೆ ಸಲ್ಲಿಸುವಂತಹ ಒಂದು ಮನಸ್ಸು ಮಾಡ್ಬೋದು ಮಕ್ಕಳೇ. ಕೇವಲ ಸೇನೆ ಮಾತ್ರ ಅಲ್ಲ, ದೇಶಕ್ಕಾಗಿ ಸೇವೆ ಮಾಡಲಿಕ್ಕೆ ಅನೇಕ ರೀತಿಯ ಒಂದು ಮಾರ್ಗಗಳು ಇದೆ ನಮ್ಮಲ್ಲಿ. ಈಗಾಗಲೇ ನವೀನ್ ಚಂದ್ರ ಶೆಟ್ಟಿ ಅವರು ಹೇಳಿದರು, ಮೊನ್ನೆ ಆಪರೇಷನ್ ಸಿಂಧೂರ್ ಮಾಡುವ ಒಂದು ಕಾರ್ಯಾಚರಣೆ ನಡೆಯುವ ಸಂದರ್ಭದಲ್ಲಿ ಯೋಧರಿಗೆ ಒಂದು ಪುಟ್ಟ ಮಗು ಆಹಾರ ನೀರನ್ನು ಕೊಡ್ತಾ ಇತ್ತು ಪಂಜಾಬಿನ ಪ್ರಾಂತ್ಯದಲ್ಲಿ. ನಾವು ಕೂಡ ಮುಂದಿನ ದಿನಗಳಲ್ಲಿ ಇಂತಹ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಮಕ್ಕಳೇ. ಖಂಡಿತವಾಗಿಯೂ ಕೂಡ ಇವತ್ತು ಸೇನೆಯಲ್ಲಿ ಸೇರಿಕೊಳ್ಳಲಿಕ್ಕೆ ಹಲವಾರು
ಅವಕಾಶಗಳಿದೆ. ಇವತ್ತು ಅಗ್ನಿವೀರ್ ಎನ್ನುವಂತಹ ಒಂದು ಯೋಜನೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. 17 ವರ್ಷದಲ್ಲೇ ಯುವಕರು ಸೇನೆಗೆ ಸೇರಲಿಕ್ಕೆ ಅವಕಾಶ ಇದೆ. ಒಂದು ಶಾರ್ಟ್ ಟರ್ಮ್ ಆದಂತಹ ಸೇವೆಯನ್ನು ಮಾಡಲಿಕ್ಕೆ ಈ ಅಗ್ನಿವೀರ್ ಯೋಜನೆ ಸಹಾಯ ಮಾಡ್ತದೆ ನಮ್ಮ ಯುವಕರಿಗೆ. ಅದೇ ರೀತಿ ಭಾರತ ಆಡಳಿತ ಸೇವೆಯಲ್ಲಿ IAS ಆಗುವಂತಹ IPS ಆಗುವಂತಹ ಅವಕಾಶಗಳು ನಮಗಿದೆ. ಸರ್ಕಾರಿ ಸೇವೆಗಳಲ್ಲಿ ನಮ್ಮ ಯುವಕರು ಇವತ್ತು ಬಹಳಷ್ಟು ಕಡಿಮೆ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಇವತ್ತು ಇಂಜಿನಿಯರಿಂಗ್ ಮಾಡಿಕೊಳ್ಳುವಂಥದ್ದು, ಮೆಡಿಕಲ್ ಲೈನ್ಗೆ ಹೋಗುವಂಥದ್ದು, ಅಥವಾ ಲಾಭ ಕೊಡುವಂತಹ ಉದ್ಯೋಗಗಳು ಯಾವುದಿದೆ, ಕೈತುಂಬ ಸಂಬಳ ಕೊಡುವಂಥ ಉದ್ಯೋಗಗಳು ಯಾವುದಿದೆ ಎನ್ನುವುದನ್ನು ನೋಡ್ತೇವೆ. ಆದರೆ ಮನಸ್ಸಿಗೆ ತೃಪ್ತಿ ಕೊಡುವಂತಹ, ದೇಶ ಸೇವೆ ಮಾಡುವಂತಹ ಉದ್ಯೋಗಗಳು ಯಾವುದಿದೆ ಎನ್ನುವುದನ್ನು ಕೂಡ ನಾವು ಗಮನಿಸಬೇಕು. ಆ ಮೂಲಕ ದೇಶಕ್ಕಾಗಿ ಸೇವೆ ಮಾಡುವಂತಹ ಮನಸ್ಸನ್ನು ನಾವು ಬೆಳೆಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಪ್ರತಿಯೊಬ್ಬ ವಿದ್ಯಾರ್ಥಿನಿಯು ತಮ್ಮ ಜೀವನದಲ್ಲಿ ಶಿಸ್ತನ್ನು ಬೆಳೆಸಿಕೊಳ್ಳಿ. ದೇಶ ಮುಖ್ಯ ಮಕ್ಕಳೇ, ರಾಷ್ಟ್ರ ಮುಖ್ಯ, ಅದು ನಮ್ಮ ಪ್ರಥಮ ಆದ್ಯತೆಯಾಗಿರಲಿ ಎನ್ನುವುದನ್ನು ಹೇಳ್ತಾ, ಪ್ರತಿಯೊಬ್ಬರೂ ಕೂಡ ದೇಶ ಪ್ರೇಮವನ್ನು ಮೈಗೂಡಿಸಿಕೊಳ್ಳಿ. ದೇಶಕ್ಕಾಗಿ ಯಾವುದೇ ರೀತಿಯ ಸೇವೆ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಎನ್ನುವುದನ್ನು ಮನಸ್ಸಿನಲ್ಲಿ ಬೆಳೆಸಿಕೊಳ್ಳುತ್ತಾ, ಮುಂದಿನ ನಿಮ್ಮೆಲ್ಲ ಬಯಕೆಗಳು ಆ ನಿಟ್ಟಿನಲ್ಲಿ ಮುಂದುವರಿಯಲಿ ಎಂದು ಆಶಿಸ್ತಾ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಕ್ಕಾಗಿ ಎಲ್ಲರಿಗೂ ಕೂಡ ವಂದಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಳೆದ 4-5 ವರ್ಷಗಳಿಂದ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಾರ್ಗಿಲ್ನ ಬಗ್ಗೆ ನಿಮಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡಬೇಕಂತೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವೊಂದು ಇಲ್ಲಿ ಆಯೋಜಿಸಿರುತ್ತೇವೆ. ವಿದ್ಯಾರ್ಥಿಗಳೇ, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಿದರೆ ಹಲವಾರು ರೀತಿಯಲ್ಲಿ ಉತ್ತರ ಕೊಡಬಹುದು. ನಿಜವಾಗಿ ನಮ್ಮ ಹೀರೋಗಳು ಯಾರು ಅಂತೇಳಿ ಕೇಳಿದರೆ, ಈಗ ನೀವು ಒಂದೊಂದೇ ಹೆಸರುಗಳನ್ನು ಹೇಳಿರ್ಬೋದು. ಹೇಳಿ, ಒಂದೊಂದೇ ಹೇಳಿ. ಮಾತಾಡೋದಿಲ್ಲ. ಅಮಿತಾಬ್ ಬಚ್ಚನ್ ಇರ್ಬೋದು, ಸಲ್ಮಾನ್ ಖಾನ್ ಇರ್ಬೋದು, ಅಜಯ್ ದೇವಖಾನ್ ಇರ್ಬೋದು, ಇನ್ನೂ 10-20 ಹೆಸರುಗಳು ನೀವು ಹೇಳ್ಬೋದು. ವಿದ್ಯಾರ್ಥಿಗಳೇ, ನಿಜವಾಗಿ ನಮ್ಮ ಹೀರೋಗಳು ಯಾವುದಂತೇಳಿ ಕೇಳಿದರೆ, ನಮ್ಮ ದೇಶವನ್ನು ಕಾಯುವ, ನಮಗೆ ಸ್ವತಂತ್ರವಾಗಿ ರಾತ್ರಿಡೀ ನಿದ್ರೆ ಮಾಡಿ ದೇಶವನ್ನು ಕಾಯುವ ಕೆಲಸವನ್ನು ನಾವು ಮಾಡ್ತೇವೆ ಅಂತೇಳಿ ಧೈರ್ಯವನ್ನು ಕೊಟ್ಟಿರುವಂತಹ ಇಂಥ ಯೋಧರೇ ನಮ್ಮ ನಿಜವಾದ ಹೀರೋಗಳಂತೇಳಿ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಿದ್ದೇನೆ. ಬಹಳ ರಾಗವನ್ನು ಹೇಳಿಕೊಂಡು, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ವಿಧಿಸುರಿಯೇ. ಆ ದೇವರು ಯಾರು ಸ್ವಾಮಿ? ಇಂಥವರೇ ನಮ್ಮ ವೇದಿಕೆಯ ಮೇಲಿರುವ ನಮ್ಮ ನಿಜವಾದ ದೇವರು ಹೇಳಿದರೆ ಇಂಥ ಯೋಧರೇ ನಮ್ಮನ್ನು ಇವತ್ತು ಇಲ್ಲಿ ಆರಾಮವಾಗಿ ಕುತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಾನು ಪ್ರಾಣವನ್ನಾದರೂ ಬಿಟ್ಟೇನು, ದೇಶವನ್ನು ಬಿಡುವುದಿಲ್ಲ ಅಂತೇಳಿ ಹೇಳಿಕೊಂಡು, ಮೊನ್ನೆ ಕಾರ್ಗಿಲ್ ಯುದ್ಧದಲ್ಲಿ 1 ಇಂಚನ್ನು ಹೋರಾಡಿಕೊಂಡು ನಮ್ಮ ದೇಶದ ಭೂಮಿಯನ್ನು ಉಳಿಸಿಕೊಂಡು ಇವತ್ತು ದೇಶವನ್ನು ಒಳ್ಳೆ ಭದ್ರತೆಯಲ್ಲಿ ಇಡುವಂಥ ಕೆಲಸವನ್ನು ಮಾಡ್ತಿದ್ರೆ ನಮ್ಮ ಇಂಥ ಯೋಧರು. ಮಕ್ಕಳೇ, ಇಷ್ಟೊಂದು ದೊಡ್ಡ ಹಾಲಲ್ಲಿ ಎಲ್ಲರೂ ಕೂತಿದ್ದೀರಿ. ನೀವು ಎಲ್ಲ ಯೋಧರ ಬಗ್ಗೆ ಹೇಳುವಾಗ ನಾನೊಬ್ಬ ಯಾಕೆ ಯೋಧ ಆಗಬಾರ್ದು ಅಂತೇಳಿ ನಿಮ್ಮ ಮನಸ್ಸಿಗೆ ಬಂದರೆ ಇವತ್ತಿನೊಂದು ಕಾರ್ಯಕ್ರಮ ಸಕ್ಸಸ್ ಅಂತೇಳಿ ನಾನು ತಿಳ್ಕೊಳ್ತೇನೆ. ನಾವು ಯಾವುದೇ ಒಂದು ವಿಷಯವನ್ನು ಹೇಳಬೇಕಿದ್ರೆ ನಮಗೆ ಅರ್ಹತೆಯನ್ನು ಇರಬೇಕಂತೆ. ಹಾಗಾಗಿ ನೀವು ಅಲ್ಲಿ ಕುತ್ಕೊಂಡು ಸರ್ ನೀವು ಯಾಕೆ ಯೋಧರಾಗಲಿಲ್ಲ ಅಂತೇಳಿ ನನಗೆ ಪ್ರಶ್ನೆ ಕೇಳಬಹುದು. ಆದರೆ ಅದಕ್ಕೆ ಕೆಲವೊಂದು ಮಾನದಂಡಗಳಿದೆ. ನಾವು ಶಾಲೆಯಲ್ಲಿ ಕಲಿಯುವಾಗ ಬಹುಶಃ ಫ್ರಂಟ್ ಲೈನ್ನಲ್ಲಿ ಇದ್ದ ಹುಡುಗ ನಾನು, ಹಾಗಾಗಿ ನಾನು ಯೋಧ ಆಗುವುದಿಲ್ಲ ಅಂತೇಳಿ ಆಗಲೇ ನಂಗೆ ಗೊತ್ತಿತ್ತು. ಹಾಗಾಗಿ ನೀವೆಲ್ಲರೂ ಯೋಧರಾಗಿರಿ, ಮುಂದೆ ನಮ್ಮ ದೇಶವನ್ನು ಉಳಿಸಿ ಬೆಳೆಸಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯರೇ, ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೇನೆ, ಇದು ಸ್ಫೂರ್ತಿಯ ಕಾರ್ಯಕ್ರಮ ಅಂತ. ಮೇ ತಿಂಗಳಲ್ಲಿ ನಂಗೊಂದು ಕಾಲ್ ಬಂತು, ಸರ್ ನನಗೆ ಗಣೇಶ್ ಕಾರ್ಣಿಕ್ ಸರ್ ಅವರ ಫೋನ್ ನಂಬರ್ ಕೊಡಿ ಅಂತ. ನಾನು ಯಾಕೆ ಅಂತ ಕೇಳಿದೆ. ಅಷ್ಟೊತ್ತಿಗೆ ಸರ್ ನೀವು ಮರ್ತು ಬಿಟ್ರಾ, 8ನೇ ಕ್ಲಾಸಲ್ಲಿ ನೀವು ಅನಿಸಿಕೆಯನ್ನು ಬರೆಸ್ತೀರಿ, ಆವಾಗ ಬರೆದು ಕೊಟ್ಟಿದ್ದೆ,
ಮರ್ತೋಗಿದ್ದ ನಿಮಗೆ ಅಂತ ಕೇಳಿದ. ಇಲ್ಲ, ಖಂಡಿತವಾಗಿಯೂ ನನ್ನ ಗಾಡ್ರೇಜಲ್ಲಿ ಇದೆ, ಎಲ್ಲವೂ ಇದೆ, ಗೊತ್ತುಂಟು ನನಗೆ, ಎಂಥ ವಿಷಯ ಅಂತ ಹೇಳು ಅಂತ. ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇದ್ದೆ. ಇಲ್ಲ ಸರ್, ಈಗ SLC ರಿಸಲ್ಟ್ ಬಂದಿದೆ, ಇದು ಮೊನ್ನೆ ಮೇಯಲ್ಲಿ ನಡೆದಂಥ ಘಟನೆ. ರಿಸಲ್ಟ್ ಬಂದಾಗಿದೆ, ಎಲ್ಲ ಆಗಿದೆ, PUC ಕೂಡ ಸೇರ್ತಾ ಇದ್ದೇನೆ ಸರ್, ನನಗೆ ಗಣೇಶ್ ಕಾರ್ಣಿಕ್ ಸರ್ ಇದ್ದು ನಂಬರ್ ಕೊಡಿ, ಯಾಕಂದರೆ ನಾನು ನಿಮಗೆ ಗೊತ್ತಿದೆ ನನಗೆ ಮಿಲಿಟ್ರಿಗೇ ಸೇರಬೇಕು, ಅವರಲ್ಲಿ ಸ್ವಲ್ಪ ಮಾತಾಡಬೇಕು ಅಂತ ಕಳೆದ ವರ್ಷ SLC ಮುಗಿಸಿದಂಥ ಒಂದು ಹುಡುಗ ಹೇಳಿರುವಂಥ ಮಾತಿದು. ಪ್ರಾಯಶಃ ನಾನು ಯೋಚನೆ ಮಾಡ್ತೇನೆ, ಖಂಡಿತವಾಗಿಯೂ ನಾವು ಕಳೆದ ಸುಮಾರು ವರ್ಷಗಳಿಂದ ಈ ಕಾರ್ಗಿಲ್ ವಿಜಯೋತ್ಸವ ಅಂತ ಏನು ಆಚರಣೆ ಮಾಡ್ತಾ ಬರ್ತಿದ್ದೇವೋ ಅದಕ್ಕೆಲ್ಲ ನಮ್ಮ ಗಣೇಶ್ ಕಾರ್ಣಿಕ್ ಸರ್ ಅವರೇ ಬಂದಿದ್ದಾರೆ, ತುಂಬ ವರ್ಷಗಳಿಂದ ಪ್ರಾರಂಭದಿಂದಲೂ ಕೂಡ. ಇವತ್ತು ಅಧ್ಯಕ್ಷತೆಯನ್ನು ಕೂಡ ವಹಿಸ್ಕೊಂಡಿದ್ದಾರೆ. ಖಂಡಿತವಾಗಿಯೂ ನನ್ನ ವಿದ್ಯಾರ್ಥಿ ಫೋನ್ ಮಾಡಿದ್ದಾನೆ ಅಂತ ಅಂದ್ಕೊಂಡಿದ್ದೇನೆ, ಅಥವಾ ಮಾಡಲೂಬಹುದು ಮುಂದಿನ ದಿನಗಳಲ್ಲಿ. ಅಂತೂ ಖಂಡಿತವಾಗಿಯೂ ಅಂತಹ ಸ್ಫೂರ್ತಿಯನ್ನು ನೀಡ್ತಕ್ಕಂತಹ ಕಾರ್ಯಕ್ರಮ ಇದಾಗಿದೆ. ಅಂತಹ ಸ್ಫೂರ್ತಿಯ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಗಣೇಶ್ ಕಾರ್ಣಿಕ್ ಸರ್ ಅವರು. ಅವರು ಮಾತಾಡುವುದಕ್ಕಿಂತ ಮುಂಚೆ ನಮ್ಮೆಲ್ಲರ ಪ್ರೀತಿಯಿಂದ ಅವರನ್ನ ಈ ವೇದಿಕೆಯಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಸರ್, ಇದು ನಮ್ಮ ಪ್ರೀತಿ, ನೀವು ಪಡ್ಕೊಳ್ಬೇಕು. ಅಭಿಮಾನದಿಂದ ನಿಮ್ಮನ್ನ ವೇದಿಕೆ ಸಮ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಬಹಳ ಗೌರವದಿಂದ ನಿಮ್ಮನ್ನ ಅಭಿನಂದಿಸ್ತಾ ಇದ್ದೇವೆ. ಬನ್ನಿ ಸರ್. ನಾವು ಕಾರ್ಗಿಲ್ ವಿಜಯೋತ್ಸವನ ಪ್ರಾರಂಭ ಮಾಡಿದಂದಿನಿಂದ ನಮ್ಮ ಕಾರ್ಯಕ್ರಮಕ್ಕೆ ಕರೆದಾಗ ತಕ್ಷಣ ಒಪ್ಪಿಕೊಂಡು ಬರುವಂತಹ ನಮ್ಮ ಹಿರಿಯ, ಈಗಾಗಲೇ ನಮ್ಮ ನವೀನ್ ಸರ್ ಹೇಳಿದ ಹಾಗೆ, ಸೈನ್ಯದಲ್ಲಿ ಭಾಗವಹಿಸಿ ಯೋಧರಾಗಿದ್ದುಕೊಂಡು ಕ್ಯಾಪ್ಟನ್ ಆಗಿ ಇದೀಗ ರಾಜಕಾರಣದಲ್ಲಿಯೂ ಕೂಡ ಮುಂದುವರೆದುಕೊಂಡು ಒಂದು ಒಳ್ಳೆಯ ನಾಯಕತ್ವವನ್ನು ನೀಡ್ತಾ ಇರತಕ್ಕಂಥವರು, ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವರು, ನಮ್ಮೆಲ್ಲರ ಹೆಮ್ಮೆಯ, ಅಭಿಮಾನದ, ಪ್ರೀತಿಯ ನಮ್ಮೂರಿನ ಗಣೇಶ್ ಕಾರ್ಣಿಕ್ ಸರ್ ಅವರು ನನ್ನ ಊರಿನ ಪಕ್ಕದ ಊರಿನವರು. ಆ ಒಂದು ಪ್ರೀತಿಯಿಂದ ಬಹಳ ಗೌರವದಿಂದ ಈ ವೇದಿಕೆಯಲ್ಲಿ ಅವರನ್ನ ಅಭಿನಂದಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯನ್ನ ಸುರಿದು ಅಭಿನಂದಿಸಬೇಕು. ಖಂಡಿತವಾಗಿಯೂ ಈ ಚಪ್ಪಾಳೆಯಲ್ಲಿ ನಿಮ್ಮೆಲ್ಲರ ಪ್ರೀತಿ ಅಡಗಿದೆ. ನಾವು ಇತ್ತಂತಹ ಫಲಪುಷ್ಪ ಇದರೆಲ್ಲ ನಮ್ಮೆಲ್ಲರ ಪ್ರೀತಿ ಇದೆ. 2009ರಲ್ಲಿ ಕಾರ್ಗಿಲ್ ದಶಮಾನೋತ್ಸವ, ನನಗನ್ಸುತ್ತೆ ಕಾರ್ಕಳದ ಭುವನೇಂದ್ರ ಕಾಲೇಜಿಗೆ ನೀವು ಬಂದಿದ್ರಾ? ಹಾಂ, ಕಾರ್ಕಳದ ಭುವನೇಂದ್ರ ಕಾಲೇಜಲ್ಲಿ ನಮ್ಮ ರಂಗಪ್ಪ ಅವ್ರಿಗೆ ಸನ್ಮಾನ ಮಾಡಲಿಕ್ಕೆ ಕರೆಸಿದ್ದು. ರಂಗಪ್ಪ ಅವರಿಗೆ ಸನ್ಮಾನ ಆಯಿತು. ಅಲ್ಲಿ ಸನ್ಮಾನ ಆದಮೇಲೆ ಈಗ ಮರಿಯಪ್ಪ ಅವ್ರಿಗೆ ಹೇಳಿದ್ರಲ್ಲ, ಹೋಗಿ ಭಾಷಣ ಮಾಡಿ ಅಂತ. ಹಾಗೆ ರಂಗಪ್ಪನಿಗೆ ಭಾಷಣ ಮಾಡಲಿಕ್ಕೆ ಹೇಳಿದ್ರು. ರಂಗಪ್ಪ 3 ವಾಕ್ಯ ಹೇಳಿದ್ದು, ನನಗೆ ಭಾಷಣ ಮಾಡಲಿಕ್ಕೆ ಬರೋದಿಲ್ಲ, ಸಾಬ್ ಎಲ್ಲ ಹೇಳಿದ್ದಾರೆ, ಅಧಿಕಾರಿಗಳಿಗೆ ಸಾಬ್ ಅಂತ ಕರೀತಾರೆ, ನಾನು 2 ಕೈ ಕಳ್ಕೊಂಡಿದ್ದೀನಿ ಮತ್ತು ಕಾಲು ಕಳ್ಕೊಂಡಿದ್ದೀನಿ, ಸೈನಿಕನ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಮತ್ತೆ ಹುಟ್ಟಿ ಬರ್ತೇನೆ, ಮತ್ತೆ ಸೈನಿಕ ಆಗ್ತೇನೆ. ಇಷ್ಟೇ ಭಾಷಣ ಮಾಡಿದ್ದು ರಂಗಪ್ಪ ಅವತ್ತು. ಚಪ್ಪಾಳೆ ಹೊಡೆದು ಜೋರಾಗಿ ಹೊಡಿಬೇಕು. ಹಾಗೆ ನನ್ಗೆ ಆವಾಗ ಅನ್ನಿಸ್ತು, ಮರಿಯಪ್ಪ ಇಲ್ಲಿ ಮೊದಲನೇ ಭಾಷಣ ಮಾಡಿದ್ದಂತೆ, ರಂಗಪ್ಪನ ಹಾಗೆ ಮೊದಲನೇ ಭಾಷಣ ಮಾಡಿದ್ದು. ನೀವು ರಂಗಪ್ಪನಿಗಿಂತ ಸ್ವಲ್ಪ ಇಂಪ್ರೂವ್ ಇದ್ದೀರಿ. ರಂಗಪ್ಪ 3 ವಾಕ್ಯ ಮಾತಾಡಿದ್ದು, ನೀವೊಂದು 8-10 ವಾಕ್ಯ ಆದರೂ ಮಾತಾಡಿದ್ರಿ. ಸೈನಿಕರಿಗೆ ಶಸ್ತ್ರಾಸ್ತ್ರ ಕೊಟ್ಟು ತರಬೇತಿ ಕೊಟ್ಟು ಕಳಿಸಿದ್ರೆ ಯುದ್ಧ ಮಾಡಲಿಕ್ಕೆ ಬರುತ್ತೆ, ಆದರೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ನಮಗೆಲ್ಲ ಮಾತಾಡ್ಲಿಕ್ಕೆ ಬರುತ್ತೆ, ಆದರೆ ರಾಷ್ಟ್ರ ನಿರ್ಮಾಣದ ಪುಣ್ಯ ಕಾರ್ಯದಲ್ಲಿ ಒಬ್ಬ ಸೈನಿಕನ ಬದ್ಧತೆಯೊಂದಿಗೆ, ಅವನ ಸಮರ್ಪಣಾ ಮನೋಭಾವದೊಂದಿಗೆ, ಅದೇ ರಾಷ್ಟ್ರಭಕ್ತಿ, ಅದೇ ದೇಶ ಪ್ರೇಮದೊಂದಿಗೆ ತೊಡಗಿಸ್ಕೊಳ್ಳಿಕ್ಕೆ ಬರೋದಿಲ್ಲ ನಮಗೆ. ನಮ್ಮ ನವೀನ್ ಶೆಟ್ಟರು ಸೊಗಸಾಗಿ ಹೇಳಿದ್ರು, ಎಲ್ಲರೂ 5 ವರ್ಷ ಕೆಲಸ ಮಾಡಬೇಕು ಸೇನೆಯಲ್ಲಿ ರಾಜಕಾರಣಿಗಳು ಅಂತ. ನಾನು ಒಂದು 7-8 ವರ್ಷ ಮಾಡಿ ಬಂದಿದ್ದೀನಿ, ಹಾಗೆ ನನಗೊಂದು ಲೈಸೆನ್ಸ್ ಇದೆ.
ಮಕ್ಕಳು ಯಾಕೆ ಕಾರ್ಗಿಲ್ ದಿವಸ, ಯಾಕೆ ಕಾರ್ಗಿಲ್ ಕಾರ್ಯಾಚರಣೆ? ನನ್ನ ಜೊತೆ ಕೇಳ್ತಾ ಇದ್ರು, ಯುದ್ಧ, ಸೈನಿಕರು, ಖರ್ಚು ವೆಚ್ಚ ಯಾಕೆ, ಅದನ್ನು ಏನು ಪ್ರಯೋಜನ ಕೇಳಿದ್ರಲ್ಲ ನೀವೀಗ. ಯುದ್ಧ ಯಾಕೆ ನಿಲ್ಲುವುದೇ ಇಲ್ಲ? ರಷ್ಯಾಕ್ಕೂ ಮತ್ತು ಯುಕ್ರೇನಿಗೆ ಯುದ್ಧ ಆಗ್ತಾ ಇದೆ, 3 ವರ್ಷ ದಾಟಿತು. ಇಸ್ರೇಲಿಗೂ ಪ್ಯಾಲೆಸ್ತನಿಗೂ ಯುದ್ಧ ಆಗ್ತಾ ಇದೆ, ಇನ್ನೂ ನಿಂತಿಲ್ಲ. ನಿನ್ನೆ ಮೊನ್ನೆ ಇಂಡೋನೇಷ್ಯಾಕ್ಕೆ ಮತ್ತು ಕ್ಯಾಂಬೋಡಿಯಾಕ್ಕೆ ಯುದ್ಧ ಶುರುವಾಗಿದೆ. ಒಂದು ಸ್ವಲ್ಪ ದಿನಗಳ ಹಿಂದೆ ಇರಾನ್ಗೂ ಮತ್ತು ಇಸ್ರೇಲ್ಗೂ ಯುದ್ಧ ಶುರುವಾಯಿತು. ಭಾರತ ದೇಶಕ್ಕೆ 48ನೇ ಇಸ್ವಿಯಿಂದ ಇವತ್ತಿನವರೆಗೆ ಒಂದು ನೇರ ಯುದ್ಧ, ಇಲ್ಲಾಂದರೆ ಮುಸುಕಿನ ಯುದ್ಧ, ಪ್ರಾಕ್ಸಿ ವಾರ್ ಅಂತ ಕರಿತೀವಿ, ಆಗ್ತಾನೇ ಇದೆ. ಯಾಕೆ ಯುದ್ಧ ಆಗತ್ತೆ? ಯಾಕೆ ನಾವು ಹೊಸದಾಗಿ ಮನೆ ಕಟ್ಕೊಂಡ್ರೆ ಮನೆಯಷ್ಟೇ ಭದ್ರವಾಗಿ ಕಾಂಪೌಂಡ್ ಕಟ್ಕೋತೇವೆ? ಯಾಕೆ ಮನೆಗೆ ಬಾಗಿಲು ಹಾಕಿ ಬಾಗಿಲಿಗೆ ಬೀಗ ಹಾಕ್ತೀವಿ ನಾವು? ಯಾಕೆ ಕಾಂಪೌಂಡ್ ಕಟ್ಕೊಳ್ತೇವೆ ಹೇಳಿದರೆ, ನಮ್ಮ ಮನೆಯೊಳಗೆ ನಾವು ಸುರಕ್ಷಿತವಾಗಿರಬೇಕು. ಯಾಕೆ ಬಾಗಿಲಿಗೆ ಬೀಗ ಹಾಕಿ ಒಳಗಡೆಯಿಂದ ಕಬ್ಬಣದ ರಾಡ್ ಹಾಕ್ತೀವಿ ಅಂತ ಹೇಳಿದರೆ, ನಮ್ಮ ಮನೆಯೊಳಗೆ ಯಾರಾದರೂ ನುಗ್ಗು ಬಿಟ್ಟು ತೊಂದರೆ ಮಾಡಬಾರ್ದು. ದೇಶಕ್ಕೆ ಯಾವುದು ಬಲವಾದ ಗೋಡೆ, ದೇಶಕ್ಕೆ ಯಾವುದು ಬಲವಾದ ಬೀಗ ಅಂತ ಹೇಳಿದರೆ ಅದು ನಮ್ಮ ಹೆಮ್ಮೆಯ ಸೇನೆ. ಅದು ಒಂದು ಕ್ಷಣ ಆಲೋಚನೆ ಮಾಡಿ, ಮಕ್ಕಳಿಗೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಹಿಂದ್ಗಡೆ ಕೂತವರಿಗೊಂದು ಅರ್ಥ ಆಗತ್ತೆ. ಯುಕ್ರೇನ್ ದೇಶ ಕಳೆದ 3 ವರ್ಷದಿಂದ ಯುದ್ಧ ಅನುಭವಿಸ್ತಾ ಇದೆ. ಅಲ್ಲಿ ಎಲ್ಲಿ ರಕ್ಷಣೆ ಇದೆ, ಅಲ್ಲಿ ಎಲ್ಲಿ ಶಿಕ್ಷಣ ಇದೆ, ಅಲ್ಲಿ ಎಲ್ಲಿ ಆರೋಗ್ಯ ಇದೆ, ಅಲ್ಲಿ ಎಲ್ಲಿ ಮನೆಗಳಿದ್ದಾವೆ, ಅಲ್ಲಿ ಎಲ್ಲಿ ನಮ್ಮ ಸ್ವಂತಿಕೆ ಇದೆ, ನಮ್ಮ ಉದ್ಯೋಗ ಇದೆ, ನಮ್ಮ ವ್ಯಾಪಾರ ಇದೆ, ನಮ್ಮ ಆಸ್ತಿ ಪಾಸ್ತಿ, ನಮ್ಮ ಕಾರು, ನಮ್ಮ ಬಂಗ್ಲೆ ಯಾವುದಿದೆ ಅಲ್ಲಿ? ಇಡೀ ದೇಶದಲ್ಲಿ ನಾವೆಲ್ಲ ನೆಮ್ಮದಿಯಿಂದ ಇರಬೇಕಾದ್ರೆ, ಇಡೀ ದೇಶದಲ್ಲಿ ನಿಮ್ಮಂಥ ಚಿಕ್ಕ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗಿ ವಿದ್ಯೆ ಕಲಿಬೇಕು ಅಂತ ಹೇಳಿದರೆ, ಇಡೀ ದೇಶದಲ್ಲಿ ಆರೋಗ್ಯ ಯಾರಿಗೆ ಸರಿ ಇಲ್ಲ ಅವರಿಗೆ ವೈದ್ಯಕೀಯ ಸವಲತ್ತು ಸಿಗಬೇಕು ಅಂತ ಹೇಳಿದರೆ, ಯಾರೋ ರಂಗಪ್ಪನಂಥವರು ಗಡಿ ಪ್ರದೇಶದಲ್ಲಿ ಬಾಂಬ್ ಸ್ಫೋಟ ಆದಾಗ ತಮ್ಮ ಕೈಯನ್ನು ತ್ಯಾಗ ಮಾಡಬೇಕು, ನಮ್ಮ ಕಾಲನ್ನು ತ್ಯಾಗ ಮಾಡಬೇಕು, ತಮ್ಮ ಜೀವವನ್ನೇ ತ್ಯಾಗ ಮಾಡಬೇಕು. ನಾನು ನೀವು ಈ ಮಳೆ ಬಂದರೆ ಚಳಿ ಅಂತ ಬೆಚ್ಚಗೆ ಹೊತ್ಕೊಂಡು ಮಲ್ಕೋತೀವಲ್ಲ, ಅಲ್ಲಿಯ ಚಳಿ ಏನು ಅಂತ ಗೊತ್ತಿಲ್ಲ ನಿಮಗೆ. ದಕ್ಷಿಣ ಕನ್ನಡ ಕರಾವಳಿ ಪ್ರದೇಶ ಹುಟ್ಟು ಬೆಳೆದವರಿಗೆ ಚಳಿ ಏನಂತ ಗೊತ್ತಿಲ್ಲ. ಒಂದು ಬಕೆಟ್ ನೀರು ಬೇಕು ಅಂತ ಹೇಳಿದರೆ 4 ಬಕೆಟ್ ಸ್ನೋವನ್ನು ಮೆಲ್ಟ್ ಮಾಡಬೇಕು. ನಿಮ್ಮ ಕುಕ್ಕರಲ್ಲಿ 15 ನಿಮಿಷಕ್ಕೆ ಬೇಯುವಂಥ ಅಕ್ಕಿ ಇರಲಿ, ಬೇಳೆ ಇರಲಿ, ಅದನ್ನು 4 ಟೈಮ್ ಮಾಡಲಿ, ಅವತ್ತು ಸಮಯ ಬೇಕಲ್ಲಿ. 10 ಹೆಜ್ಜೆ ಇಟ್ಟರೆ ಉಸಿರು ಹತ್ಕೊಂಡು ಬರುತ್ತೆ. 200 ಮೀಟ್ರಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿಭೆ ನಮ್ಮಲ್ಲಿ ಮುಂದುಗಡೆ ಸೈನಿಕರಾಗಿ ಕೂತ್ಕೊಂಡಿದ್ದಾರೆ. ನಾನು 16,800 ಅಡಿ ಎತ್ತರದಲ್ಲಿ ನಮ್ಮ ಸೈನಿಕರಿಗೆ ಓಡಿಸ್ತಾ ಇದ್ದೆ. ಎಷ್ಟು ಓಟ ಗೊತ್ತಾ? 10 ಮೀಟರ್ ಓಟ. 10 ಮೀಟರ್ಗಿಂತ ಜಾಸ್ತಿ ಓಡಲಿಕ್ಕಾಗೋದಿಲ್ಲ, ಓಡಬಾರ್ದು. ಅಂತಹ ಕಡಿದಾದ ಪ್ರದೇಶದಲ್ಲಿ ಹೋಗಿಬಿಟ್ಟು ಎಲ್ಲೋ ಬಡತನದಲ್ಲಿ ಹುಟ್ಟಿ, ನನಗನ್ಸುತ್ತೆ ಗದಗಿಂದ ರೋಣದಿಂದ ಮರಿಯಪ್ಪನ ತಂದೆ ತಾಯಿಗಳು ಹೊಟ್ಟೆಪಾಡಿಗಾಗಿ ಇಲ್ಲಿ ಬಂದಿದ್ರು, ಏನಾದರೂ ಉದ್ಯೋಗ ಮಾಡುವ ಅಂಥೇಳಿ. ಖಂಡಿತವಾಗಿ ಶ್ರೀಮಂತರಲ್ಲ. ಆದರೆ ಅವರ ಮಗ, ಅವ್ರ ಹೆತ್ತ ಮಗ ತಾನು ದೇಶಕ್ಕಾಗಿ ಏನಾದರೂ ಮಾಡಬೇಕು. ನೀವು ರಂಗಪ್ಪನ ಮನೆಯ ವ್ಯವಸ್ಥೆ ನೋಡಿದ್ರೆ ಈಗ ಸ್ವಲ್ಪ ಪರವಾಗಿಲ್ಲ, ಪೆನ್ಷನ್ ಗಿನ್ಷನ್ ಬರುತ್ತೆ. ಇಲ್ಲ ಹೇಳಿದರೆ ನಿನ್ನ ಕತೆ ಪೂರ ಹೇಳಿಲ್ಲ, ಹೇಳಬೇಕಾ? ಅವನು ತುಂಬ ನಮ್ಮಲ್ಲಿ ಕನಿಷ್ಠ ವರ್ಗ ಅಂತ ಹೇಳ್ತಾರೆ, ಆ ವರ್ಗದಿಂದ ಬಂದವನು. ತಂದೆ ಇಲ್ಲ ಅಂತ ಕಾಣ್ತದೆ, ತಾಯಿ ಹಣ್ಣನ್ನು ಮುದುಕಿ, ಒಬ್ಬ ತಂಗಿ ಅದಾಳೆ, ಒಬ್ಬ ತಮ್ಮ ಕುರುಡ ಅಂತ ಕಾಣುತ್ತೆ, ಕಣ್ಣಿಲ್ಲ ಅಂತ ಕಾಣುತ್ತೆ. ಕರೆಕ್ಟ್ ಅಲ್ಲ? ಸ್ವಂತಕ್ಕೆ ಜಮೀನಿಲ್ಲ, ಮನೆ ಇಲ್ಲ. ಆಲೋಚನೆ ಮಾಡಿ ಎಷ್ಟು ಕಷ್ಟ ಇರಬೇಕು ಅಂತ ಹೇಳಿ. ಆ ಬ್ಯಾಕ್ಗ್ರೌಂಡಿಂದ ಬಂದಂಥ ರಂಗಪ್ಪ ಸೇನೆಗೆ ಸೇರ್ತಾನೆ. ನೀವು ಆ ವಿಡಿಯೋದಲ್ಲೂ ನೋಡಿದ್ರಿ, ಇಲ್ಲ ನೋಡಿದ್ರಿ ಅದನ್ನು. ಕಾರ್ಕಳದ ಭೂಣಿಂದ ಕಾಲೇಜಿಗೆ ಬಂದಾಗ ಅದೇ ಮಾತು ಹೇಳಿದ್ದು,
7 ಜನ್ಮದಲ್ಲಿ ಸೈನ್ಯಕ್ಕೆ ಸೇರ್ತೀನಿ ಅಂತ ಹೇಳ್ತಾನೆ. ನೋಡೋ, ಯಾರಾದರೂ ಒಂದು ಕೈಯೋ ಒಂದು ಕಾಲೋ ಕೊಡಿ ನೋಡೋ ದೇಶಕ್ಕೆ. ಒಂದು ಕೈ ಒಂದು ಕಾಲು ಕಳ್ಕೊಂಡ ಮೇಲೆ ಮತ್ತೆ ನಾನು ಸೇನೆಗೆ ಸೇರ್ತೀನಿ ಅಂತ ಹೇಳೋರು ಎಷ್ಟು ಜನ ಇದ್ದಾರೆ ಇಲ್ಲಿ? ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದ್ರೆ, ಸೇನೆಗೆ ಸೇರಬೇಕು ಅಂತ ಅಪೇಕ್ಷೆ ಪಟ್ಟರು ಕೂಡ ಎಲ್ರಿಗೂ ಸೇರ್ಲಿಕ್ಕೆ ಆಗೋದಿಲ್ಲ, ತಗೊಳ್ಳೋದಿಲ್ಲ. ನಾವು ಎಲ್ಲರನ್ನ ತಗೊಳ್ಬೇಕಾದ್ರೆ ಅವರಲ್ಲಿ ಯಾವ ವ್ಯಕ್ತಿತ್ವ ಇರಬೇಕು, ಆ ಸಾಮರ್ಥ್ಯ ಇರಬೇಕು, ದೇಶಕ್ಕಾಗಿ ಬದುಕ್ತೇನೆ ಹೇಳುವಂಥ ಒಂದು ಛಲ ಇರಬೇಕು. ಹಾಗಾದ್ರೆ ನಾವೇನು ಮಾಡ್ಬೋದು ಸೇನೆಗೆ ಸೇರ್ಲಿಕ್ಕೆ ಆಗದೇ ಇದ್ರೆ? ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಕುಟುಂಬ, ನನ್ನ ಬ್ಯಾಂಕ್ ಬ್ಯಾಲೆನ್ಸು, ನನ್ನ ಕಾರು, ನನ್ನ ಬಂಗಲೆ, ಇದಕ್ಕೆ ಮೀರಿ ಆಲೋಚನೆ ಮಾಡ್ತೀವ? ಕುತ್ಕೊಂಡು ಒಂದು ಕ್ಷಣ ನೀವೇ ಪ್ರಶ್ನೆ ಕೇಳ್ಕೊಳ್ಳಿ. ಮಕ್ಕಳಲ್ಲ, ನೀವು ಕೇಳಿ ಪ್ರಶ್ನೆ. ನಾವೇನು ಆಲೋಚನೆ ಮಾಡ್ತೀವಿ ಜೀವನದಲ್ಲಿ? ನಾನು ಚೆನ್ನಾಗಿರ್ಬೇಕು, ಅದಕ್ಕಿಂತ ಆಚೆ ಆಲೋಚನೆ ಮಾಡೋದೇ ಇಲ್ಲ. ಆ ಗಡಿಯಲ್ಲಿ ರಕ್ಷಣೆ ಕೊಡ್ತಿರುವಂಥ ಸೈನಿಕರು ಅವರು ಹಾಗೆ ಆಲೋಚನೆ ಮಾಡಿದ್ರೆ, ಸುರಂಗ ಬೇರೆ ತೊಡ್ತಾ ಇದ್ದಾರೆ ಇವತ್ತು ಪಾಕಿಸ್ತಾನದ ಗಡಿನಲ್ಲಿ. ನಮ್ಮ ದೇಶಕ್ಕೆ ನುಗ್ಗು ಬರಬೇಕು, ಈ ದೇಶವನ್ನು ನಾಶ ಮಾಡಬೇಕು ಅಂತ ಹೇಳಿ. ಇಲ್ಲಿ ಮಾಡ್ತೀವಲ್ಲ, ಆ ನುಗ್ಗಿ ಬರುವವರ ಹತ್ರ 500 ರೂಪಾಯಿ ತಗೊಂಡು 1,000 ರೂಪಾಯಿ ಲಂಚ ತಗೊಳಕ್ಕೆ ಬರಕ್ಕೆ ಬಿಟ್ರೆ ಒಬ್ಬ ಸೈನಿಕರು ಮಾಡ್ಬೋದಲ್ವಾ? ನನಗೆ ನಿಮಗೆ ದುಡ್ಡು ಕಾಸು ಹಣ ಇಂಪಾರ್ಟೆಂಟ್ ಆದರೆ ಸೈನಿಕರಿಗೂ ಅಷ್ಟೇ ಇಂಪಾರ್ಟೆಂಟ್ ಇದೆ. ಅದು ಅವನ ಮನೆಯಲ್ಲೂ ಸಮಸ್ಯೆ ಇದೆ. ನಾನು ಶಿಕ್ಷಕರ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಏನೆಲ್ಲ ಹೇಳ್ಕೊಡ್ತಾರೆ ಹೇಳ್ಕೊಡಿ. ಸ್ಮಾರ್ಟ್ ಬೋರ್ಡ್ ತನ್ನಿ, ಕಂಪ್ಯೂಟರ್ ಹೇಳ್ಕೊಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಬೇಕಾದ್ರೆ ಹೇಳ್ಕೊಡಿ, ಆದರೆ ಈ ದೇಶಕ್ಕಾಗಿ ಬದುಕಬೇಕು ಅಂತ ಹೇಳ್ಕೊಡಿ. ಬಹಳ ಮುಖ್ಯವಾಗಿ ದೇಶಕ್ಕಾಗಿ ಪ್ರಾಣ ಕೊಡ್ಲಿಕ್ಕೆ ಸೈನಿಕರು ಕಡಲಿದ್ದಾರೆ. ದೇಶಕ್ಕಾಗಿ ಬದುಕುವಂಥ ಸೈನಿಕರು ನಾವು ಆಗ್ತೀವ? ತುಂಬ ಕಷ್ಟ ಇಲ್ಲಮ್ಮ, ತುಂಬ ಕಷ್ಟ ಇಲ್ಲ. ಆ ಮಕ್ಕಳ ವ್ಯಕ್ತಿತ್ವದಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸೋದು ಬಹಳ ಕಷ್ಟದ ಕೆಲಸ ಅಲ್ಲ, ಬಹಳ ಸುಲಭದ ಕೆಲಸ. ದೇಶ ಒಂದು ತುರ್ತು ಪರಿಸ್ಥಿತಿಗೆ ಸೇರಿದಾಗ ನಾವು ಹೇಳಿಕೊಟ್ಟ ಬೇರೆ ಯಾವ ಸಂಗತಿಯೂ ಪ್ರಮುಖ ಆಗುವುದಿಲ್ಲ. ಇಡೀ ದೇಶದ ಜನತೆಯ ಮನಸ್ಸಿನಲ್ಲಿ, ವ್ಯಕ್ತಿತ್ವದಲ್ಲಿ ರಾಷ್ಟ್ರಪ್ರೇಮ, ದೇಶಭಕ್ತಿ ಜಾಗೃತ ಆಗಿದೆಯಾ? ಆ ಸೇನೆಗೆ ಶಕ್ತಿ ಬರುವಂಥದ್ದು ಮದ್ದು ಗುಂಡು ಶಸ್ತ್ರ ತರಬೇತಿಯ ಜೊತೆಗೆ ಅಷ್ಟೇ ಪ್ರಮುಖವಾಗಿ ಇಡೀ ದೇಶ ನನ್ನೊಟ್ಟಿಗಿದೆ, ಇಡೀ ದೇಶದ ಜನತೆ ನನ್ನೊಟ್ಟಿಗಿದ್ದಾರೆ, ಅವರ ರಕ್ಷಣೆಗಾಗಿ ನಾನು ಪ್ರಾಣಾರ್ಪಣೆ ಮಾಡ್ತೀನಿ ಹೇಳುವಂಥ ಭಾವನೆ. ಅದು ಮಾತ್ರ ಅವರಿಗೆ. ನೀವು ಯಾರೂ ಸೈನಿಕರು ಸ್ಟ್ರೈಕ್ ಮಾಡಿದ್ದೆಲ್ಲ ಕೇಳಿದರೆ ಯಾವಾಗಾದ್ರೂ? ಅವ್ರಿಗೆ ಸಮಸ್ಯೆ ಇಲ್ವಾ? ನಾನು ಕ್ಲಾಸ್ 1 ಗೆಸ್ಟೆಡ್ ಆಫೀಸರ್, ಭಾರತೀಯ ಭೂಸೇನೆಯಲ್ಲಿ ಅಧಿಕಾರಿಯಾಗಿ ನನ್ನ ಮೊದಲನೇ ಸಂಬಳ ಎಷ್ಟಿತ್ತು ಗೊತ್ತಾ? ನಮಗೆ 1140 ರೂಪಾಯಿ. ತುಂಬ ದೊಡ್ಡ ಹಣ ಇದೆ ಅಂತ ನಾವು ಹೋಗಿಲ್ಲ ಸೇನೆಗೆ. ರಂಗಪ್ಪ ಸೇನೆಗೆ ಸೇರಿದಾಗ ಎಷ್ಟಿತ್ತು? 1800, 1800 ರೂಪಾಯಿ ಒಬ್ಬ ಸೈನಿಕನ ಸಂಬಳ. ಈಗ ಜಾಸ್ತಿ ಆಗಿದೆ. ಈಗ ಮೋದಿಯವ್ರ ಸರ್ಕಾರ ಬಂದ ಮೇಲೆ ಒಂದು ಸ್ವಲ್ಪ ಕಣ್ಬಿಟ್ಟಿದ್ದಾರೆ, ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸೈನಿಕರು, ಒಂದು ಸ್ವಲ್ಪ ಸಂಬಳ ಕೊಡಬೇಕು ಅಂತ. ನನ್ನ ಅಣ್ಣ 69ರಲ್ಲಿ 71 ಯುದ್ಧಕ್ಕಿಂತ ಮುಂಚೆ ಸೇರಿದ್ದು, ಅವನಿಗೆ 650 ರೂಪಾಯಿ ಸಂಬಳ ಇತ್ತು. ಇವತ್ತು ಮೋದಿಯವರು ಬಂದ ಮೇಲೆ ಮರಿಯಪ್ಪ ಹೇಳ್ತಾ ಇದ್ದಾರೆ ಸುಮಾರು 80-85 ಸಾವಿರ ರೂಪಾಯಿ ಸಂಬಳ ಸಿಗ್ತಾ ಇದೆ ನೋಡಿ, ಬರೀ PUC ಆದ ವಿದ್ಯಾರ್ಥಿಗೆ. PUC ಮಾಡ್ಕೊಂಡು ಹೋಗಿರುವಂಥ ವಿದ್ಯಾರ್ಥಿ ಸೈನಿಕನಾಗಿ ಸೇರಿದರೆ ಅವನಿಗೆ ಇವತ್ತು 75-80 ಸಾವಿರ ರೂಪಾಯಿ ಸಂಬಳ ಅಂತ ಹೇಳಿದ್ರಲ್ಲಿ ಹೈ ಆಲ್ಟಿಟ್ಯೂಡ್ ಭತ್ತೆ ಇದೆ, ಆಮೇಲೆ ಫೀಲ್ಡ್ ಏರಿಯಾದ ಭತ್ತೆ ಇದೆ, ಬೇರೆ ಎಲ್ಲ ಸಂಗತಿಗಳು ಸೇರಿಕೊಂಡು ಒಂದು 80-85 ಸಾವಿರ ರೂಪಾಯಿ ಸಂಬಳ ಸಿಗತ್ತೆ. ಒಬ್ಬ ಅಧಿಕಾರಿಯಾಗಿ ತರಬೇತಿ ಪಡ್ಕೊಳ್ಳಿಕ್ಕೆ ಹೋದರೆ ನಾವು 2,000 ರೂಪಾಯಿ ಡೆಪಾಸಿಟ್ ಇಡ್ತಾ ಇದ್ದು 40 ರೂಪಾಯಿ ಪಾಕೆಟ್ ಮನಿ ಕೊಡ್ತಾ ಇದ್ರು ನಮಗೆ. ಇವತ್ತು ನೀವು ಅಧಿಕಾರಿಯಾಗಿ ತರಬೇತಿ ಪಡ್ಕೊಳ್ಳಿಕ್ಕೆ ಹೋದರೆ, ಅಧಿಕಾರಿ ಆಗಲಿಕ್ಕಿಂತ ಮುಂಚೆ ತರಬೇತಿ ಹೊಂದುವ ಸಮಯದಲ್ಲಿ ನಿಮ್ಗೆ 55 ಸಾವಿರ ರೂಪಾಯಿ ಸ್ಟೈಫಂಡ್ ಕೊಡ್ತದೆ ಸರ್ಕಾರ. ಇದನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕಲ್ಲ. ಶಿಕ್ಷಕಿಯರು, ಉಪಾಧ್ಯಾಯರೆಲ್ಲ ಇದ್ದೀರಿ ನೀವು, ನಿಮ್ಮ ಹತ್ರ ಒಂದು ವಿನಂತಿ ಮಾಡ್ತೀನಿ, ನಿಮ್ಮ ಮಕ್ಕಳಿಗೆ ಏನು ಹೇಳಬೇಕು ಗೊತ್ತಾ?
ಸೈನ್ಯಕ್ಕೆ ಸೇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಒಂದು ಹಂತದ ಶಿಕ್ಷಣ ಮುಗಿದು ನಾನು ಉದ್ಯೋಗವನ್ನು ಅರಸಲಿಕ್ಕೆ ಪ್ರಾರಂಭ ಮಾಡ್ತೀನಲ್ಲ, ಆಗ ನನ್ನ ಮೊದಲನೇ ಆಯ್ಕೆ ಸೇನೆ ಆಗ್ತದೆ ಅಂತ ಇಟ್ಕೊಳ್ಳಿ. ಎಲ್ಲರೂ ಸೇರಬೇಕು, ಎಲ್ಲರೂ ಸೇರಿಕೊಂಡ್ರೆ ತಗೊಳ್ಳಲ್ಲ ನಾವು. ಯಾವಾಗ ಒಬ್ಬ ವಿದ್ಯಾರ್ಥಿ SLCಗೆ ಬರುವಾಗ, PUCಗೆ ಬರುವಾಗ ನಾನು ಸೇನೆಗೆ ಸೇರ್ತೇನೆ ಅಂತ ಮನಸ್ಸಲ್ಲಿ ಎಣಿಸ್ಕೊಳ್ತಾನೆ, ಅವನ ದೃಷ್ಟಿಕೋನವೇ ಬದಲಾಗತ್ತೆ, ಅವನ ಶಿಸ್ತು ಬದಲಾಗತ್ತೆ. ಹಾಗಾಗಿ ಕಾರ್ಗಿಲ್ ಯುದ್ಧದ ನೆನಪಿಗಾಗಿ ನಾವೇನು ಇವತ್ತು ವಿಜಯ್ ದಿವಸ್ ಅಂತ ಆಚರಣೆ ಮಾಡ್ತೀವಿ, ಅದರಲ್ಲಿ ಒಂದು ಸಂದೇಶ ಇದೆ. ಈ ಯೋಧರ ಕಥೆಗಳನ್ನು ಕೇಳುವಂಥದ್ದು, ಅವರ ತ್ಯಾಗ, ಅವರ ಬಲಿದಾನ, ಅವರ ಸಮರ್ಪಣಾ ಮನೋಭಾವ, ಇದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಅದರ ಜೊತೆಗೆ ನನಗೆ ಜೀವನದಲ್ಲಿ ಅವಕಾಶ ಸಿಕ್ಕಿದಾಗ ನಾನು ಸೇನೆಗೆ ಸೇರುವ ಮನಸ್ಸು ಮಾಡ್ತೀನಿ, ಸೇರ್ಲಿಕ್ಕೆ ಆಗಲಿಲ್ಲ ಒಬ್ಬ ಸೈನಿಕನಾಗಿ ಕೆಲಸ ಮಾಡ್ತೀನಿ ಅಂಥೇಳಿ. ನಮ್ಮ ಅಧ್ಯಕ್ಷ ಹತ್ರ ಮಾತಾಡುವಾಗ ಹೇಳ್ತಾ ಇದ್ದೆ, ಅವರು ಕತೆ ಕೇಳಿದ್ದು ನನ್ನ ಹತ್ರ, ಅದು ಹೇಳಿಬಿಟ್ಟು ನಾನು ಮಾತು ಮುಗಿಸ್ತೇನೆ. ಈ ಕಾರ್ಗಿಲ್ ಯುದ್ಧದ ಕತೆ ರಂಗಪ್ಪ ಹೇಳ್ದಲ್ಲ, ಯುದ್ಧ ಮುಗಿದ ಮೇಲೆ ಜುಲೈ 26 ನಂತರ ಸೇನೆಯ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಸಾವಿರಾರು ಜನ ಸೈನಿಕರು ಗಾಯಾಳುಗಳಾಗಿ ಮಲಗಿದ್ರು. 527 ಜನ ಹುತಾತ್ಮರಾದರೆ ಅದರ 3 ಪಟ್ಟು ಜನ ಗಾಯಾಳುಗಳಾಗಿದ್ದರು. ಕಣ್ಣು ಕಳ್ಕೊಂಡಿದ್ದಾರೆ, ಕಾಲು ಕಳ್ಕೊಂಡಿದ್ದಾರೆ, ಕೈ ಕಳ್ಕೊಂಡಿದ್ದಾರೆ, ದೇಹದ ತುಂಬ ಬಾಂಬಿನ ತುಣುಕುಗಳಿರುವಂಥ ಸೈನಿಕರಿದ್ದಾರೆ, ಕೋಮದಲ್ಲಿರುವಂಥ ಸೈನಿಕರಿದ್ದಾರೆ. ಈ ಸೈನಿಕರನ್ನ ಮಾತಾಡಿಸಿ ಸಮಾಧಾನ ಹೇಳಿ ಬರುವಂಥ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಶ್ರೀನಗರದ ಆಸ್ಪತ್ರೆಗೆ ಹೋಗ್ತಾರೆ. ಬಂಧುಗಳೇ, ನಾನು ಟಿ ವಿಯಲ್ಲಿ ನೋಡಿರುವಂಥ ಸಂಗತಿ ಇದು. ಆಸ್ಪತ್ರೆಗೆ ಹೋಗಿ ಅಲ್ಲಿ ಮಲಗಿರುವಂಥ ಗಾಯಾಳು ಸೈನಿಕರನ್ನ ಮಾತಾಡಿಸ್ಕೊಂಡು ಹಣ್ಣು ಹಂಪಲು ಕೊಟ್ಟು ಸಾಂತ್ವನ ಹೇಳಿ, ಸಮಾಧಾನ ಹೇಳಿ, ದೇಶಕ್ಕಾಗಿ ದೊಡ್ಡ ತ್ಯಾಗ ಮಾಡಿದ್ದೀರಿ, ನೀವು ಬಲಿದಾನ ಆಗಿದೆ ಕೆಲವರು ಸೋಲ್ಜರದ್ದು, ನೀವೆಲ್ಲ ಗಾಯಾಳುಗಳಾಗಿದ್ದೀರಿ, ಇಡೀ ದೇಶ ನಿಮಗೆ ಧನ್ಯವಾದ ಹೇಳುತ್ತೆ ಅಂತ ಪ್ರಧಾನಮಂತ್ರಿಗಳು ಹೇಳಿ ಇನ್ನೇನು ಹಿಂತಿರುಗಿ ಬರಬೇಕು ಹೇಳುವಾಗ ಒಬ್ಬ ಸೈನಿಕ ಪ್ರಧಾನಮಂತ್ರಿಗಳನ್ನ ನಿಲ್ಲಿಸ್ತಾನೆ. ಮಾನ್ಯ ಪ್ರಧಾನಮಂತ್ರಿಗಳೇ, ನಿಮ್ಮ ಹತ್ರ 1 ನಿಮಿಷ ಮಾತಾಡಲಿಕ್ಕಿದೆ ಅಂತ ಹೇಳ್ತಾನೆ. ಹೇಳಪ್ಪ, ಏನು ಮಾತಾಡಬೇಕು ಅಂತ. ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಿಮ್ಮ ಮೂಲಕ ದೇಶದ ಜನತೆಗೆ ಒಂದು ಸಂದೇಶ ಕೊಡಬೇಕು ನಾನು. ಏನು ಸಂದೇಶ? ನೋಡು, ನನ್ನ ಪ್ರತಿಮೆ ನಮ್ಮ ಜೊತೆಗಿದೆ, ಪತ್ರಕರ್ತರಿದ್ದಾರೆ, ಮಾಧ್ಯಮದವರಿದ್ದಾರೆ, ಟಿ ವಿಯವರಿದ್ದಾರೆ, ನೀನೇ ಮಾತಾಡು ಅಂತ ಹೇಳ್ತಾರೆ ಪ್ರಧಾನಮಂತ್ರಿಗಳು. ಆ ಸೈನಿಕ ಹೇಳ್ತಾನೆ, ಮರಿಯಪ್ಪನಾಗೆ, ಬಹುಶಃ ನಾನೊಬ್ಬ ಮಾಮೂಲಿ ಸೈನಿಕ, ನನ್ನ ಮಾತು ಯಾರು ಕೇಳ್ತಾರೆ, ಅದನ್ನು ನಿಮ್ಮ ಮೂಲಕ ಹೇಳಿಸ್ಬೇಕು. ಆಯಿತು ಹೇಳಪ್ಪ ಅಂತ ಹೇಳ್ತಾರೆ. ಆ ಸೈನಿಕ ಹೇಳ್ತಾನೆ, ಸ್ವಾತಂತ್ರ್ಯ ಸಿಕ್ಕಿದಾಗಿನಿಂದ 99ರವರೆಗೆ ಭಾರತ ದೇಶದ ಮೇಲೆ 4 ಯುದ್ಧಗಳಾಗಿದೆ. 48ರ ಯುದ್ಧ, 62ರ ಯುದ್ಧ, 65ರ ಯುದ್ಧ, 71ರ ಯುದ್ಧ, 4 ಯುದ್ಧಗಳು. ಮಾನ್ಯ ಪ್ರಧಾನಮಂತ್ರಿಗಳೇ, ಈ 4 ಯುದ್ಧದಲ್ಲಿ 10,000ಕ್ಕಿಂತ ಜಾಸ್ತಿ ಸೈನಿಕರ ಬಲಿದಾನ ಆಗಿದೆ, ಹುತಾತ್ಮರಾಗಿದ್ದಾರೆ ಸೈನಿಕರು. ಆದರೆ ದೇಶದ ಜನತೆಗೆ ಹೇಳಿ, ಈ 10,000ಕ್ಕಿಂತ ಹೆಚ್ಚು ಹುತಾತ್ಮರಾದ ಸೈನಿಕರ ಎದೆಗೆ ಗುಂಡು ಬಿದ್ದಿದೆ, ಬೆನ್ನಿಗೆ ಗುಂಡು ಬಿದ್ದಿಲ್ಲ ಅಂತ ಹೇಳಿ. ನಿಮ್ಗೆ ಅರ್ಥ ಆಗತ್ತೆ ನಾನು ಹೇಳಿದ್ದು. ನೀವು ಆಲೋಚನೆ ಮಾಡಿ, ದೇಶಕ್ಕಾಗಿ ಬದುಕಬೇಕು, ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಲಿಕ್ಕೂ ಸಿದ್ಧನಾಗಿರಬೇಕು ಹೇಳುವ ಒಂದು ಮೌಲ್ಯವನ್ನು ಯಾವ ತಾಯಿ ಆ 10,000 ಸೈನಿಕರ ವ್ಯಕ್ತಿತ್ವದಲ್ಲಿ ಮೂಡಿಸಿರಬೇಕು? ಯಾವ ಶಾಲೆಯಲ್ಲಿ ಯಾವ ಶಿಕ್ಷಕ, ಯಾವ ಶಿಕ್ಷಕಿ ಆ 10,000 ಸೈನಿಕರ ವ್ಯಕ್ತಿತ್ವದಲ್ಲಿ ಈ ದೇಶಭಕ್ತಿಯ ಭಾವನೆಯನ್ನು ತುಂಬಿರಬೇಕು? ಯುದ್ಧ ಭೀಕರ ಮತ್ತು ಭಯಾನಕ. ಯುದ್ಧದ ಕತೆ ರೋಚಕವಾಗಿರುತ್ತೆ. ಇಲ್ಲಿ ಕೂತ್ಕೊಂಡು ಫ್ಯಾನ್ನ ಕೆಳಗೆ ಕೂತ್ಕೊಂಡು ಕಾರ್ಗಿಲ್ ಯುದ್ಧದ ಆ ಚಿತ್ರಗಳನ್ನು ನೋಡಬೇಕಾದ್ರೆ, ವಿಡಿಯೋ ನೋಡಬೇಕಾದ್ರೆ ನಮ್ಮಲ್ಲಿ ರೋಷ ಉಕ್ಕಿ ಬರುತ್ತೆ. ಆದರೆ ಗಡಿಗೆ ಹೋಗಿ ಗಡಿಯಾಚೆಯಿಂದ ಬರುವ ಗುಂಡಿಗೆ ಎದೆ ಕೊಡಬೇಕಾದ್ರೆ ಆಲೋಚನೆ ಮಾಡಿ ನೀವು, ಯಾವ ವ್ಯಕ್ತಿತ್ವ ನಮ್ಮ ಸೈನಿಕರದಾಗಿರಬೇಕು ಅಂತ. ಅದಕ್ಕಾಗಿ ಕಾರ್ಗಿಲ್ ದಿನಾಚರಣೆ. ನಾವೆಲ್ಲರೂ ಸೈನಿಕರಾಗಲಿಕ್ಕಾಗೋದಿಲ್ಲ, ಆದರೆ ಸೈನಿಕನ ಸಮರ್ಪಣಾ ಮನೋಭಾವ,
ಸೈನಿಕನ ದೇಶಪ್ರೇಮ, ರಾಷ್ಟ್ರಭಕ್ತಿ, ಅವನ ದಕ್ಷತೆ, ದೇಶಕ್ಕಾಗಿ ನಾನು ಏನು ಮಾಡಲಿಕ್ಕೂ ತಯಾರಿರ್ತೇನೆ ಹೇಳುವಂಥ ಸಂಗತಿ, ಅದು ನಮ್ಮ ವ್ಯಕ್ತಿತ್ವದಲ್ಲಿ ಪ್ರತಿಬಿಂಬಿತ ಆದರೆ, ರಂಗಪ್ಪನ ಮತ್ತು ಮರಿಯಪ್ಪನ ಕೇಳಿ, ತರಬೇತಿ ಮುಗಿದ ಮೇಲೆ ಒಂದು ಕಸಂ ಪರೇಡ್ ಅಂತ ಆಗತ್ತಲ್ಲ, ನೆನಪಿದೆಯಾ? ಕಸಂ ಪರೇಡಲ್ಲಿ ಒಂದು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕಿದೆ. ರೋಟರಿ ಅಧ್ಯಕ್ಷರಿಗೂ ಇರುತ್ತಾ, ನಿಮಗೂ ಇರುತ್ತಾ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ? ಇರುತ್ತಲ್ವಾ? ನಾನು 7ನೇ ಕ್ಲಾಸಲ್ಲಿ ಕಾರ್ಕಳ ಪೆರ್ವಾಜ ಶಾಲೆ ವಿದ್ಯಾರ್ಥಿ ನಾಯಕ ಆಗಿದೆ, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀನಿ. ಕಾಲೇಜಲ್ಲಿ ಹಾಸ್ಟೆಲ್ ಜನರಲ್ ಸೆಕ್ರೆಟರಿ ಆಗಿದ್ದೆ, ಫೈನಲ್ ಇಯರಲ್ಲಿ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ದೆ, ಆಗ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀನಿ. 2 ಬಾರಿ ಶಾಸಕನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀನಿ. 1 ಬಾರಿ ಕ್ಯಾಬಿನೆಟ್ ರ್ಯಾಂಕ್ ಇತ್ತು ನನಗೆ, NRI ಡೆಪ್ಯೂಟಿ ಚೇರ್ಮನ್ ಅಂತ, ಆಗ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀನಿ. ಆದರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಸೇನೆಯ ತರಬೇತಿ ಮುಗಿಸಿದ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀನಿ. ಕಸಂ ಪರೇಡ್ ಸ್ವಲ್ಪ ಭಿನ್ನವಾಗಿರುತ್ತೆ, ನಮ್ಮ ಪ್ರಮಾಣ ವಚನ ಭಿನ್ನವಾಗಿರುತ್ತೆ. ಈ ಎಲ್ಲ ಪ್ರಮಾಣ ವಚನಗಳಲ್ಲಿ ಇಲ್ಲದೇ ಇರುವ ಒಂದು ವಾಕ್ಯ ಸೈನಿಕರಾಗಿ ನಾವು ಸ್ವೀಕಾರ ಮಾಡುವ ಪ್ರಮಾಣ ವಚನದಲ್ಲಿರುತ್ತೆ. ಅದೇನು ಅಂತ ಹೇಳಿದರೆ, ರಾಷ್ಟ್ರ ರಕ್ಷಣೆಯ ಪ್ರಶ್ನೆ ಕಣ್ಣ ಮುಂದೆ ಬಂದಾಗ ನಾನು ಸದಾ ಸರ್ವೋಚ್ಚ ಬಲಿದಾನಕ್ಕೆ ಸಿದ್ಧನಾಗಿರ್ತೇನೆ ಅಂತ ಹೇಳಿ. ನೀವು ಆಲೋಚನೆ ಮಾಡಿ, ಯಾವಾಗ ಈ ಸೈನಿಕನ ಸಮವಸ್ತ್ರ ಧರಿಸ್ತೇವಲ್ಲ, ಆವಾಗ ನಮ್ಗೆ ಗೊತ್ತಿದೆ 50% ಚಾನ್ಸ್ ನಮ್ಮದು ಅಂತ. ಆಪರೇಷನ್ ಸಿಂಧೂರ್ ಆಗಿರ್ಬೋದು, ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಏರ್ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಕಾರ್ಗಿಲ್ನ ಕಾರ್ಯಾಚರಣೆ ಇರ್ಬೋದು. ನಾವು ಯುದ್ಧ ಅಂತ ಹೇಳೋದಿಲ್ಲ, ಕಾರ್ಯಾಚರಣೆ ಅಂತ ಹೇಳ್ತೀವಿ. IPKF ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಶ್ರೀಲಂಕಾದಲ್ಲಿರ್ಬೋದು, ಯುನೈಟೆಡ್ ನೇಷನ್ಸ್ ಪೀಸ್ ಮಿಷನ್ ಅಂತ ಹೇಳ್ತೀವಿ ನಾವು, ಅಲ್ಲಿ ಕಳಿಸ್ತೀವಿ ಸೈನಿಕರನ್ನು, ಅಲ್ಲಿಗೆ ಹೋಗಿರ್ಬೋದು, ಯುದ್ಧಗಳಿರ್ಬೋದು. ಅಥವಾ ಜಮ್ಮು ಕಾಶ್ಮೀರದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಆಗ್ತಿರುವಂಥ ಭಯೋತ್ಪಾದನೆಯ ಚಟುವಟಿಕೆ ಇರ್ಬೋದು. ಆ ಭಯೋತ್ಪಾದಕ ನಿಗ್ರಹ ಮಾಡಲಿಕ್ಕೆ ಹೋಗಬೇಕು ಅಂತ ಹೇಳಿ ಆರ್ಡರ್ ಬಂದರೆ ವಾಪಸ್ ಬರ್ತೀನಿ ಅಂತ ಗ್ಯಾರಂಟಿ ಇರುವುದಿಲ್ಲ. ಗಾಬರಿ ಆಗೋದು ಬೇಡ ನೀವು. ಅಯ್ಯೋ ದೇವ್ರೆ, ನಂಗೆ ಒಬ್ಬನೇ ಮಗ, ನಾನು ಹೆಂಗೆ ಕಳಿಸ್ಲಿ ಸೈನಿಕಕ್ಕೆ ಅಲ್ವಾ? ಹಾಗಾಗುತ್ತಾ ಇಲ್ವಾ? ಸೈನ್ಯದ ಕೆಲಸ ಒಳ್ಳೆಯದು, ಸೈನಿಕರ ಕೆಲಸ ತುಂಬ ಗೌರವದ ಕೆಲಸ. ನಿಮ್ಮ ಅಪ್ಪ ಅಮ್ಮ ಬಂದು ಇನ್ನೂ ಖುಷಿ ಪಡ್ತಾ ಇದ್ರು ಅಂತ ಹೇಳಿದರು. ಆದರೆ ಶರಣಪ್ಪ ಅವರೇ, ಸೈನಿಕ ಎಲ್ಲಿ ಹುಟ್ಟಬೇಕು ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಪಕ್ಕದ ಮನೇಲಿ ಹುಟ್ಟಬೇಕು ಅಂತ ಹೇಳ್ತೀವಿ. ಕಾರ್ಗಿಲ್ ವಿಜಯ ದಿವಸದ ಆಚರಣೆ ಯಾಕೆ ಅಂತ ಹೇಳಿದರೆ, ನಮ್ಮೆಲ್ಲರ ವ್ಯಕ್ತಿತ್ವದಲ್ಲಿ ಆ ಸೈನಿಕನ ಮನೋಧರ್ಮ ಬೆಳೀಲಿ, ದೇಶಕ್ಕಾಗಿ ಬದುಕಬೇಕು ಅಂತ ಭಾವನೆ ಬೆಳೀಲಿ. ಕಾರ್ಗಿಲ್ ವಿಜಯ ದಿವಸ ಸಂದರ್ಭದಲ್ಲಿ ರಂಗಪ್ರಥ ಸೈನಿಕರಿಗೆ ಕರೆದು ಯಾಕೆ ಗೌರವ ಮಾಡ್ತೀವಿ ಅಂತ ಹೇಳಿದರೆ, ಒಂದು ಉನ್ನತ ಉದ್ದೇಶಕ್ಕಾಗಿ ಬದುಕಿದ್ರೆ ಇಡೀ ಸಮಾಜ ಗೌರವ ಕೊಡುತ್ತೆ. ಬೈಕ್ ಹತ್ಕೊಂಡೋದ್ರೆ ಮನೆಗೆ ಬರ್ತಾನಂತ ಗ್ಯಾರಂಟಿ ಇಲ್ಲ. ರಸ್ತೆನಲ್ಲಿ ನಾಯಿ ನರಿಗಳ ಹಾಗೆ ಬಿದ್ದು ಸಾಯಬೇಕಾ? ನೋಡ್ತೀವಲ್ಲ, ಆಕ್ಸಿಡೆಂಟ್ ಆದ್ರೆ ಹೇಗೆ ಸಾಯ್ತೀವಿ ಅಂತೇಳಿ ದಿನ ಬೆಳಗಾದ್ರೆ ಪತ್ರಿಕೆಯಲ್ಲಿ ಬರುತ್ತೆ, ಅದೂ ಸಾವು. ಅಥವಾ ದೇಶಕ್ಕಾಗಿ ಕಾದಾಡ್ತಾ ದೇಶದ ಗೌರವ ಜಾಸ್ತಿ ಮಾಡುವಂಥ ಕೆಲಸದಲ್ಲಿ ಹುತಾತ್ಮರಾಗ್ತೀವ, ಅದಕ್ಕೆ ಸಿಕ್ಕುವ ಗೌರವ ಯಾವುದು? ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳಿದ್ದು, ಅರ್ಜುನಿಗೆ ಗೊಂದಲ ಬಂದಿತ್ತಂತೆ, ಸತ್ರೆ ವೀರ ಸ್ವರ್ಗವನ್ನು ಅನುಭವಿಸ್ತಿ, ಬದುಕಿ ಉಳಿದ್ರೆ ಈ ಭೂಮಿಯನ್ನು ಅನುಭವಿಸ್ತೀನಿ ನೀನು ಅಂಥೇಳಿ. ಅಂತಹ ಸೇನೆಯಲ್ಲಿ ಕೆಲವು ವರ್ಷಗಳ ಕಾಲ ಕೆಲಸ ಮಾಡಿದ ಅನುಭವ ನನಗಿದೆ. ಅದೇ ಭಾವನೆ ಇವತ್ತಿಗೂ ನನ್ನ ವ್ಯಕ್ತಿತ್ವದಲ್ಲಿ ಉಳ್ಕೊಂಡಿದೆ. ಅದೇ ಭಾವನೆಯೊಂದಿಗೆ ಸೇನೆಯಲ್ಲಿ ತೊಡಗಿಸಿಕೊಂಡು ಸರ್ವವನ್ನು ಸಮರ್ಪಣೆ ಮಾಡಿದ ರಂಗಪ್ಪ ನಮ್ಮ ಕಣ್ಣು ಮುಂದೆ ಇದ್ದಾರೆ. ಇಲ್ಲೇ ನಮ್ಮ ಆಸುಪಾಸಲ್ಲಿ ಪ್ರಾಥಮಿಕ ಶಾಲೆ ಶಿಕ್ಷಣ ಕಲಿತು ಏನು ಮಾಡಬೇಕಪ್ಪ ಮುಂದೆ ಹೇಳುವಾಗ, ಆ ಕಷ್ಟದ ಪರಿಸ್ಥಿತಿಯ ನಡುವೆ ಮೆಡ್ರಾಸ್ ರೆಜಿಮೆಂಟ್ ಅಂತ, ದಕ್ಷಿಣ ಭಾರತದ ಒಂದು ಬಹಳ ಸುಪ್ರಸಿದ್ಧ ರೆಜಿಮೆಂಟ್, ಮೆಡ್ರಾಸ್ ರೆಜಿಮೆಂಟ್ ಅಂತ, ಊಟಿಯಲ್ಲಿ ವೆಲ್ಲಿಂಗ್ಟನ್ನಲ್ಲಿ ಆ ತರಬೇತಿ ಕೇಂದ್ರ ಇದೆ ಅವರದ್ದು. ರೋಜಾ ಸಿನಿಮಾ ನೋಡಿದ್ದೀರಾ? ರೋಜಾ ಸಿನಿಮಾ ಯಾರು ನೋಡಿದ್ದೀರಲ್ಲ? ಆ ರೋಜಾ ಸಿನಿಮಾದಲ್ಲಿ ಏನು ತರಬೇತಿ ಕೇಂದ್ರ ತೋರಿಸ್ತಾರಲ್ಲ, ಅದೆಲ್ಲವೂ ಕೂಡ ಅವರ ತರಬೇತಿ ಕೇಂದ್ರ. ವೆಲ್ಲಿಂಗ್ಟನ್ನಲ್ಲಿರುವಂಥ ಮೆಡ್ರಾಸ್ MRC ಅಂತ ಹೇಳಿದರು ಅವರು, ಮೆಡ್ರಾಸ್ ರೆಜಿಮೆಂಟಲ್ ಸೆಂಟರ್ ಅಂತ. ಹಾಗೆ ಇವರು ಕೆಲಸ ಮಾಡಿರುವಂಥದ್ದು ಮರಾಠ ಲೈಟ್ ಇನ್ಫೆಂಟ್ರಿ ಅಂತ.
ಅದರ ಕೇಂದ್ರ ಬೆಳಗಾವಲ್ಲಿದೆ. ಶಿವಾಜಿಯನ್ನು ನೆನಪು ಮಾಡಿಕೊಂಡು ಮರಾಠ ಯೋಧರ ಏನು ಶೌರ್ಯ ಕೆಚ್ಚಿದೆ ಅದನ್ನು ಮೈಗೆ ಅಳವಡಿಸ್ಕೊಂಡಿರುವಂಥ ಮರಾಠ ಲೈಟ್ ಇನ್ಫೆಂಟ್ರಿಯಸ್ ಒಂದು ಪದಾತಿದಳ ಅಂತ ಹೇಳ್ತೀವಿ, ಇನ್ಫೆಂಟ್ರಿ ಯೂನಿಟಲ್ಲಿ ಕೆಲಸ ಮಾಡಿದವರು. ಅವರಿಬ್ಬರ ಉಪಸ್ಥಿತಿಯಲ್ಲಿ ಇವತ್ತು ಕಾರ್ಗಿಲ್ ದಿನಾಚರಣೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ನಾನು ವಿಶೇಷವಾಗಿ SVT ಸಮೂಹ ಶಿಕ್ಷಣ ಸಂಸ್ಥೆಗಳಿಗೆ ಪ್ರತಿ ವರ್ಷ ಈ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಮಕ್ಕಳಲ್ಲಿ ಯಾರೋ ವಿದ್ಯಾರ್ಥಿ ಫೋನ್ ಮಾಡಿ, ನಂಗೆ ಗೊತ್ತಿಲ್ಲ, ಮಾಡಿರ್ಬೋದು, ತುಂಬ ಜನ ಕೇಳ್ತಾರೆ. ಈ ರೀತಿ ನಮ್ಮ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿಯ ಭಾವನೆ ಸ್ಫುರಣಗೊಳಿಸ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ತಿದ್ದೀರಿ. ಅದಕ್ಕಾಗಿ ಒಬ್ಬ ಮಾಜಿ ಯೋಧನಾಗಿ ತಮಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ, ಮಕ್ಕಳೇ ಈಗ ಊಟಕ್ಕೆ ಬಿಡುವ. ನೋಡು, ಎಲ್ಲ ಮುಷ್ಟಿ ಬಿಗಿ ಮಾಡಿ, 2 ಮುಷ್ಟಿ ಬಿಗಿ ಮಾಡಬೇಕು. ಜೋರಾಗಿ 3 ಸಲ ಜೈ ಹಿಂದ್ ಹೇಳಬೇಕು, ಆಯಿತಾ? ನಮ್ಮ ಸೈನಿಕರಿಗೆ ಕೇಳಿ ಹೇಳ್ತಾರೆ ಹೇಗೆ ಹೇಳಬೇಕಂತೇಳಿ. ಹೇಳ್ತಿದ್ದೋ ಇಲ್ವ ತರಬೇತಿ ಆದಾಗ? ನಮ್ಮದು ರೆಜಿಮೆಂಟಲ್ ದರ್ಬಾರ್ ಬಡಾಖಾನ ಆದರೆ ಹೇಳ್ತಿದ್ದೋ ಇಲ್ವಾ? ಹಾಗೆ 3 ಸಲ ಜೋರಾಗಿ ಜೈ ಹಿಂದ್ ಹೇಳಬೇಕು, ಆಯಿತಾ? ಮೇಲ್ಗಡೆ ಮಾಡಿ ಹಾರಿ ಹೋಗಬೇಕು, ಅಷ್ಟು ಜೋರಾಗಿ ಹೇಳಬೇಕು. ಓಕೆ, ರೆಡಿ? ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಧನ್ಯವಾದ. ಎಲ್ಲರಿಗ ಮೀಗ ನಮೋ ಬಂಧುಗಳೇ ಬಾಗಿಗಳೇ, ಉಲ್ಲಾಸವಿತ್ತವರೇ ಮನವ ತೊಳೆದವರೇ, ಟೊಳ್ಳು ಜಗೋ ಸಾಕು ಬಾಳ್ ಎನಿಸಿ ಗುರುವಾದವರೇ, ಕೊಳ್ಳಿರಿ ನಮನವನೋ ಎಂದಂತೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದಂತಹ ಎಲ್ಲರನ್ನ ಸ್ಮರಿಸಿಕೊಂಡು ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಪ್ರೌಢಶಾಲಾ ವಿಭಾಗದ ಹಿಂದಿ ಶಿಕ್ಷಕಿಯಾಗಿರ್ತಕ್ಕಂತಹ ಶ್ರೀಮತಿ ಪ್ರಭಾ ಜಿ ಬೋವಿ ಅವರು. ಇದೀಗ ವಂದನಾರ್ಪಣೆಗಾಗಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು.